ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ಮಕ್ಕಳು ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಪಡಿಬೇಕು, ತಮ್ಮ ಮಕ್ಕಳು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ದೊಡ್ಡ ಮೊತ್ತದ ಹಣವನ್ನು ನೀಡಿ ಅವರಿಗೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಗಮನಿಸ್ತಾ ಹೋಗೋದಾದರೆ ನಿಜಕ್ಕೂ ಇವತ್ತು ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿಗಾದರೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ, ಸಂಸ್ಕಾರಯುತವಾದಂತಹ ಶಿಕ್ಷಣ ಸಿಗ್ತಾ ಇದೆಯಾ, ಅಥವಾ ಮಾನವೀಯ ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಾ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾಗಿ ಈ ವಿಚಾರದ ಕುರಿತು ಬಹಳಷ್ಟು ಅರ್ಥಪೂರ್ಣವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಹಂಚಿಕೊಳ್ಳಲು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಹೇಳ್ತಾ ಇದ್ದೆ, ನಿಜಕ್ಕೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಈ ಶಿಕ್ಷಣ ಅನ್ನುವಂತಹ ಪದಕ್ಕೆ ಅರ್ಥ ಸಿಗ್ತಾ ಇದೆಯಾ, ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನ ಮಕ್ಕಳು ಪಡೆದುಕೊಳ್ತಾ ಇದ್ದಾರಾ ಅಂತ ಹೇಳಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ. ಹೌದು. ಅದಕ್ಕೆ ಮುಂಚೆ ನಮ್ಮ ಶಿಕ್ಷಣ ಆಗಿದೆಯಾ ಅಂತ ತಿಳ್ಕೊಬೇಕು. ನಮಗೆ ಶಿಕ್ಷಣ ಬೇಕು ಅಂತೆ ಬೇಡ ಅಂತೆಮ್ಮ? ಶಿಕ್ಷಣ ಬೇಕು. ಅದು ಶಿಕ್ಷಣ ಯಾವುದು ಅದನ್ನು ತಿಳ್ಕೊಂಡ್ರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಿರೋದು ಸರಿಗಿದೆಯಾ ಅಂತ ಗೊತ್ತಾಗತ್ತೆ. ಈಗ ನಮಗೆ ಶಿಕ್ಷಣದ ಬಗ್ಗೆ ನಮ್ಗೆ ಅರಿವಿಲ್ಲ, ಆದರೂ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ಬೇಕು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ ಅದು. ಮಕ್ಕಳಿಗೆ ಮುಂದೆ ಏನೂ ಬೇಕು ಅಂದರೆ ಅದೇ ಮುಖ್ಯ ಕಾರಣ ಆಗತ್ತೆ ಅಂತ ಹೇಳಿ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಅನ್ಕೋತಾ ಇದ್ದೀವಿ. ಮಕ್ಕಳು ನೆಮ್ಮದಿಯಾಗಿ ಅದನ್ನು ಉಪಯೋಗಿಸ್ಕೊಳಕ್ಕಾಗ್ತಾ ಇಲ್ಲ. ತಂದೆ ತಾಯಿಯೂ ಕೂಡ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ ಅಂತ ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ. ಅಂದರೆ ಇಲ್ಲಿ ಶಿಕ್ಷಣದ ಮೌಲ್ಯ ಎಲ್ಲಿ ಕುಸಿತಾ ಇದೆ. ಶಿಕ್ಷಣದಲ್ಲಿ ಕುಸಿಯೋದು ಅಂದರೆ ಅರ್ಥ ಏನು ಅಂತ ನಾವು ತಿಳ್ಕೊಬೇಕು. ಶಿಕ್ಷಣ ಕುಸಿಬಾರ್ದು, ಹೌದಲ್ಲ? ಮೂಲ ಶಿಕ್ಷಣ ಇಲ್ಲಿ ಬೇಕಾಗಿರೋದು ನಮಗೆ. ನಾವು ಬರೀ ಶಿಕ್ಷಣದಲ್ಲಿ ಹೋಗ್ತಾ ಇದ್ದೀವಿ. ನಾವು ಬೇಕಿರೋದು ಯಾವುದು? ಮೂಲ ಶಿಕ್ಷಣ. ಮೂಲ ಶಿಕ್ಷಣ ಯಾವುದು? ಇದು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಬೇಕಾಗಿರ್ತಕ್ಕಂತಹ ಮೂಲ ಶಿಕ್ಷಣ. ನಾವು ಓದೋ ಮಕ್ಕಳಿಗೆ ಮಾತ್ರ ಶಿಕ್ಷಣ ಅಂತ ನಾವು ತಿಳ್ಕೊಂಡಿರೋದು. ಈ ಮೂಲ ಶಿಕ್ಷಣದ ರಹಸ್ಯದಿಂದ ನಾವು ಏನು ಪಡ್ಕೊಳ್ಳೋಕ್ಕಾಗಿದೆಯಾ, ಆಗಲ್ವಾ, ಅಥವಾ ನಮಗೆ ಗೊತ್ತಿಲ್ವಾ? ಇದು ನೀನು ಕೂಡ ಹೇಳ್ಬಿಟ್ಟಿದ್ಯಮ್ಮ, ನಾವು ತಿಳ್ಕೊಂಡ್ರೆ ಶಿಕ್ಷಣ ಸರಿಯೇ. ಆದರೆ ಅದರಲ್ಲಿ ಏನಾದ್ರು ಒಂದು ರುಚಿ ಸಿಕ್ಕಿದೆಯಾ, ನಮಗೆ ನೆಮ್ಮದಿ ಸಿಕ್ಕಿದೆಯಾ, ಆರೋಗ್ಯ ಸಿಕ್ಕಿದೆಯಾ? ಇಲ್ಲ. ಶಿಕ್ಷಣ ಆಗಿರಬಹುದು, ಆಗ್ತಾ ಇರಬಹುದು, ಓದ್ತಾ ಇರಬಹುದು, ಓದಿಸ್ತಾ ಇರಬಹುದು. ಆದರೆ ಮೂಲ ಶಿಕ್ಷಣವನ್ನು ತಿಳ್ಕೊಳ್ಳೋದು ಇವತ್ತಿನ ಒಂದು ರಹಸ್ಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಮೂಲ ಶಿಕ್ಷಣ ಯಾವುದು ಅನ್ನೋದಕ್ಕೆ ಉತ್ತರ ಸದಾ ವಿದ್ಯಾರ್ಥಿನಿ ಸದಾ ಆಗಿರಬೇಕು. ಪ್ರತಿದಿನವೂ ಪ್ರತಿಕ್ಷಣವೂ ಸ್ಟೂಡೆಂಟ್ ಆಗಿದ್ದರೆ ಅದು ಮೂಲ ಶಿಕ್ಷಣ. ನಾವು ಮಕ್ಕಳಿಗೆ ಕೊಟ್ಟಿರುವ ಅಭ್ಯಾಸ ಏನು ಅಂದರೆ, ಪರೀಕ್ಷೆ ಹತ್ರ ಬಂದಾಗ ಲೈಟ್ ಹಾಕ್ಕೊಂಡು ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಟೀ ಕೊಡ್ಕೊಂಡು ಓದೋದು, ಎಕ್ಸಾಮ್ ಮುಗಿಸ್ಬಿಡೋದು, ಎಕ್ಸಾಮ್ಗೋಸ್ಕರ ಓದೋದು. ಸರಿಯೇನಮ್ಮ? ಇದು ಈ ಸಂತೆಗೆ ನಾಳೆ ಬೆಳಗ್ಗೆ ಹೋಗ್ತೀನಿ ಅಂದರೆ ರೆಡಿ ಮಾಡ್ಕೊಂಡು ಸಂತೆ ಇಟ್ಟು ಮತ್ತೆ ನಾಳೆ ಬೆಳಗ್ಗೆ ಸಂತೆಗೆ ಹೋಗ್ತಾರೆ. ಹಾಗೆ ಈ ಶಿಕ್ಷಣ ಏನಂದರೆ, ಮಾರ್ಕ್ಸ್ ತಗೊಳಕ್ಕೆ ಮಾತ್ರ ಶಿಕ್ಷಣ ಆಗಿದೆಯೇ ವಿನಃ ಅದರಿಂದ ಆರೋಗ್ಯಕ್ಕೂ ಸಿಕ್ಕಿಲ್ಲ, ಅಭಿವೃದ್ಧಿಗೂ ಸಿಕ್ಕಿಲ್ಲ. ದುಡ್ಡು ಸಿಗುತ್ತೆ, ಸಂಪಾದನೆ ಆಗತ್ತೆ ಅಂತ ಶಿಕ್ಷಣ ಬೇಕು ಅಂತ ಅಂದ್ಕೊಂಡಿದ್ದೀವಿ. ಓದೋರಿಗೆಲ್ಲ ದುಡ್ಡು ಸಿಕ್ಕಿದೆಯಾ? ನಮ್ಮ ಕೆಲಸ ಸಿಕ್ಕಿದೆಯಾ? ಇಲ್ಲ. ನೆಮ್ಮದಿಯಾಗಿದ್ದಾರಾ? ಇಲ್ಲ. ಆರೋಗ್ಯವಾಗಿದ್ದಾರಾ? ಇಲ್ಲ. ಮತ್ತು ಶಿಕ್ಷಣ ತಗೊಂಡು ಏನಾಗಾದರೆ ತಪ್ಪಲ್ಲ. ಶಿಕ್ಷಣ ಬೇಕು, ಆದರೆ ಮೂಲ ಶಿಕ್ಷಣ ಬೇಕು. ಆ ಮೂಲ ಶಿಕ್ಷಣ ಸತ್ಯವನ್ನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಅದು ಸತ್ಯ ಏನು ಅಂತ ಕರುತ್ತೆ. ಇದಕ್ಕೊಂದು ಉದಾಹರಣೆ ಕೊಡೋಣ. ಮನುಷ್ಯನ ದುಸ್ಥಿತಿ ಗೊತ್ತಾಗತ್ತಾ? ದುಸ್ಥಿತಿ ಅಂದರೆ ಸಮಸ್ಯೆ ಅಂತ ಹೇಳ್ಬಿಡೋಣ. ಈ ದುಸ್ಥಿತಿ ಅಂದರೆ ಏನು ಹೇಳ್ತಾವ್ರು ಅಂತ ಅರ್ಥ ಆಗಲ್ಲ, ಕೆಲವರು ಕಷ್ಟ ಆಗುತ್ತೆ. ಮನುಷ್ಯನ ದುಸ್ಥಿತಿಗೆ, ಸಮಸ್ಯೆಗೆ ಕಾರಣ ಏನು? ಆರೋಗ್ಯ ಕೆಟ್ಟಿದೆಯಾ?
ಅಥವಾ ದುಡ್ಡಿಲ್ವಾ ಅಥವಾ ಮದುವೆ ಆಗಿಲ್ವಾ ಅಥವಾ ಮಗು ಆಗಿಲ್ವಾ, ಇವೆಲ್ಲ ದುಸ್ಥಿತಿ. ಅಥವಾ ನೆಮ್ಮದಿ ಇಲ್ವಾ, ಹೌದಲ್ಲಮ್ಮ? ಈ ದುಸ್ಥಿತಿಗೆ ಕಾರಣ ಏನು ಅಂದರೆ ಅದಕ್ಕೆ ಉತ್ತರ ಬೇಕು. ಯಾವುದೇ ಸಮಸ್ಯೆ ಆಗಿರಲಿ, ಇದಕ್ಕೆ ಕಾರಣ ಯಾಕೆ ಮನುಷ್ಯ ಅನುಭವಿಸ್ಬೇಕು? ಅನುಭವಿಸ್ಬಾರ್ದು ಅಲ್ವಾ? ಮತ್ತು ಯಾಕೆ ಅನುಭವಿಸ್ತಾ ಇದ್ದೀವಿ? ಶಿಕ್ಷಣ ಇದೆ, ಓದಿದ್ದಾಯಿತು, ಕೆಲಸ ತಗೊಳ್ಳೋಕ್ಕೆ ಕೆಲಸ ಸಿಗ್ತಾ ಇಲ್ಲ, ಕೆಲಸ ತೊಗೊಂಡ್ರೂ ಕರೆಕ್ಟ್ ಸಂಬಳ ಸಿಗ್ತಾ ಇಲ್ಲ. ಸೊ ಹಾಗಿದ್ದ ಮೇಲೆ ಈ ದುಸ್ಥಿತಿಗೆ ಕಾರಣ ಏನು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ ನಾವು ತುಂಬ ಸರಳವಾಗಿ ತಿಳ್ಕೊಳ್ಬಹುದು. ಆದರೆ ಅದನ್ನು ಆಚರಣೆಗೆ ತರೋದು ತುಂಬ ಕಷ್ಟ. ಅದಕ್ಕೇನು ಹೇಳ್ಬೋದು ಅಂದರೆ, ಮನುಷ್ಯನ ಶ್ರೇಯಸ್ಸು, ಮನುಷ್ಯನ ಅಭಿವೃದ್ಧಿ, ಇದೆರಡು ಬೇಕಲ್ಲ? ಹೌದು. ಮಗುವಿನ ಶ್ರೇಯಸ್ಸು, ಮಗುವಿನ ಅಭಿವೃದ್ಧಿ, ಕುಟುಂಬದ ಶ್ರೇಯಸ್ಸು, ಕುಟುಂಬದ ಅಭಿವೃದ್ಧಿ, ಇದು ಬೇಕು. ಈ ಶ್ರೇಯಸ್ಸು ಎಲ್ಲಿಂದ ಯಾರಿಂದ ಸಿಗತ್ತೆ, ಅಭಿವೃದ್ಧಿ ಯಾರಿಂದ ಸಿಗತ್ತೆ, ಈ ಪ್ರಶ್ನೆಯಾಗಿ ಉಳಿದಿದೆ, ಹೌದಲ್ಲ? ಹೌದು. ಮುಂದೆ ನಾವೇನಾಗ್ತೀವಿ ಅದು ಅಭಿವೃದ್ಧಿ. ಈಗ ನಾವು ಚೆನ್ನಾಗಿದ್ದೀವಿ, ಇದು ಶ್ರೇಯಸ್ಸು. ಸೊ ಇವೆರಡಕ್ಕೂ ನಾವು ಇದು ನಮ್ಮಲ್ಲಿರ್ತಕ್ಕಂಥದ್ದು, ಬೇರೆಯವರಿಂದ ತಿಳ್ಕೊಳ್ತಕ್ಕಂಥದ್ದು ನಮ್ಮಲ್ಲೇ ಇರುವಂಥದ್ದು. ಈಗ ಇದು ನಮ್ಮಲ್ಲಿದೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಹೌದು. ಓದಿಸೋದ್ರಿಂದ ಮಕ್ಕಳ ಅಭಿವೃದ್ಧಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಹೌದು. ಇದು ಆಗಿದೆಯಾ ಅಂತ ಅವ್ರನ್ನೇ ಕೇಳಬೇಕು. ಏನು ಓದಿದಾನೆ ನಿಮ್ಮ ಮಗ? ಅಯ್ಯೋ ಏನೋ ಓದಿಸ್ದೆ, ಅವನ ಕತೆ ಅವನಿಗೆ, ನನ್ನ ಕತೆ ನನಗೆ. ಹೌದು. ಸೊ ಹಾಗಿದ್ಮೇಲೆ ಏನಕ್ಕೆ ಓದಿಸಿದ್ರಿ? ಗೊತ್ತಿಲ್ಲ, ಓದಿಸ್ಬಿಟ್ಟೆ, ಏನು ಮಾಡೋದೀಗ? ಎಲ್ರಿಗೂ ಈ ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೋಸ್ಕರವಾಗಿ ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಎಚ್ಚರಿಕೆಯಿಂದ ನೀವು ಗಮನಿಸ್ಕೊಂಡ್ರೆ, ಆ ಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ಲೆಕ್ಕಾಚಾರಿಗೆ ಶ್ರೇಯಸ್ಸು ಮತ್ತು ಅಭಿವೃದ್ಧಿಗೆ ಮೂಲ ಕಾರಣ ನಾವು ಸಮಯ. ಅದಕ್ಕೆ ಉತ್ತರ ಯಾವುದು? ಸಮಯ. ಕಾಲಾಯ ತಸ್ಮೈ ನಮಃ. ಇಲ್ಲಿ ಒಂದು ಶಾಸ್ತ್ರಕ್ಕನುಸಾರವಾಗಿ ಒಂದು ಉದಾಹರಣೆ ಕೊಡ್ತೀನಿ. ಏನು? ಈಗ ನನ್ನ ಟೈಮ್ ಚೆನ್ನಾಗಿಲ್ವಂತೆ, ನನಗೆ ಯಾವಾಗ ಟೈಮ್ ಚೆನ್ನಾಗಿದೆ ಅಂತ ಶಾಸ್ತ್ರ ಕೇಳ್ತಾರೆ, ಹೌದಾ? ಈಗ ಅಲ್ಲಿ ಇರ್ತಕ್ಕಂಥದ್ದು ನಾವು ಎಂಥ ಘೋರವಾದ ಅಪರಾಧವನ್ನು ಮಾಡ್ತಾ ಇದ್ದೀವಿ ಅಂದರೆ, ಟೈಮ್ ಚೆನ್ನಾಗಿಲ್ವಂತೆ, ಟೈಮ್ ಯಾವಾಗ ಚೆನ್ನಾಗಾಗತ್ತೆ? ಯಾರ ಟೈಮು? ನಮ್ಮದೇ ಸಮಯ. ನಮ್ಮ ಟೈಮು ಅಂತಕ್ಕಂಥದ್ದನ್ನು ನಾವು ಅಲ್ಲಲ್ಲ ಕೇಳೋದು. ನಾವು ಸಮಯವನ್ನು ಗೌರವಿಸಿದ್ದೀವ ಅಂತ ನೀವು ತಿಳ್ಕೊಂಡ್ರೆ ಅಲ್ಲಿ ಹೋಗಿ ಶಾಸ್ತ್ರ ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ. ಏನು ಹೇಳ್ತೀಮ್ಮ? ಹೌದು. ಇದಕ್ಕೆ ಇಲ್ಲದಕ್ಕೆ ಉತ್ತರ ಸಮಯ. ಈ ಸಮಯವನ್ನು ನಾವು ಗುರುತಿಸಿಲ್ಲ. ಎಲ್ಲರೂ ಒಂದು ಸಲ ಹೇಳ್ತಾ ಇಲ್ಲ, ಒಂದು 90 ಭಾಗ ಗುರುತಿಸ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ, ಒಂದು 10 ಭಾಗ ಗುರುತಿಸ್ತಾ ಇದ್ದಾರೆ ಅಂತ ಕೂಡ ಅಂದ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕಂದ್ರೆ ಅಷ್ಟಾರು ಹೇಳಬೇಕು, ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈ ಸಮಯಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ? ಜ್ಞಾನ ಮತ್ತು ಅಜ್ಞಾನ. ಜ್ಞಾನ ಎಂದರೆ ಏನು? ಸಮಯವನ್ನು ಬಳಸುವುದಕ್ಕೆ ರಾತ್ರಿ ಯಾರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಎಚ್ಚರವಾಗಿರ್ತಾರೆ, ಮಾತಾಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ, ಟಿ ವಿ ಮೊಬೈಲ್ ಬಳಸ್ತಾ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ, ರಾತ್ರಿ ಊಟ ಮಾಡ್ತಾ ಇರ್ತಾರೆ, ಇವರೆಲ್ಲ ಅಜ್ಞಾನತ್ವದಲ್ಲಿದ್ದಾರೆ. ಈಗ ನಮ್ಮಲ್ಲಿ ರಾತ್ರಿ ಬಳಸೋದೇ ಜಾಸ್ತಿ, ಹಗಲು ಕಮ್ಮಿ ಬಳಸ್ತಾರೆ. ಅಭಿವೃದ್ಧಿಯಾಗಿ ಇರ್ತಕ್ಕಂಥ ವಿಚಾರ ಹಗಲಲ್ಲಿ ಇರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಾರೆ. ಯಾಕೆಂದರೆ ಬೆಳಿಗ್ಗೆ ಲೇಟಾಗಿ ಹೇಳ್ತಾರೆ, ಹಗಲು ಕಮ್ಮಿ ಆಯ್ತಲ್ಲ, ಹೌದು, ರಾತ್ರಿ ಜಾಸ್ತಿ ಬಳಸಿದ್ರಲ್ಲ. ಈಗ ಅಜ್ಞಾನಿಗಳು ಜಾಸ್ತಿ ಇರ್ತಾರ, ಜ್ಞಾನಿಗಳು ಜಾಸ್ತಿ ಆಗಿದಾರ? ಅಜ್ಞಾನಿಗಳೇ ಜಾಸ್ತಿ. ಹಾಗಿದ್ಮೇಲೆ ನಾವು ಅಜ್ಞಾನತ್ವದಲ್ಲೇ ಇದ್ದುಕೊಂಡು ಜ್ಞಾನ ಎಲ್ಲಿ ಬರುತ್ತೆ? ಪುಸ್ತಕ ಓದೋರು ಬರುತ್ತಂತೆ ಅಂತ ಅಂದ್ಕೊಂಡವ್ರೆ. ಶಿಕ್ಷಣ ಕೊಡಿಸೋದ್ರೆ ಜ್ಞಾನ ಬರುತ್ತೆ, ಅದು ಅವ್ರನ್ನೇ ಕೇಳಬೇಕು ಎಲ್ಲಿ ಬಂದಾಯಿತು ಅಂತ. ಹಾಗಿರಬೇಕಾದ್ರೆ ಹಗಲನ್ನು ನಾವು ಬಳಸೋದನ್ನು ಕಲಿತ್ರೆ ಎಲ್ಲರೂ ಜ್ಞಾನವಂತರಾಗಬೇಕು. ಬಳಸೋಕ್ಕಾಗಿದೆಯೇನಮ್ಮ? ಯಾರ ಮನೇಲಿ ಹೋಗು 9 ಗಂಟೆಗೆ ಸ್ನಾನ ಶುರುವಾಗತ್ತೆ, ಒಂದು 12 ಗಂಟೆ ಅಥವಾ ಸಂಜೆ 5 ಗಂಟೆಗೆ ಮುಗಿಯುತ್ತೆ. ಅಂದರೆ ಅವರವರು ಟೈಮ್ಗೆ ಅನುಸಾರವಾಗಿ ಸ್ನಾನ ಮಾಡ್ತಾರೆ. ಇವರೆಲ್ಲ ಅಜ್ಞಾನತ್ವದಲ್ಲೇ ಮುಳುಗಿರ್ತಾರೆ. ಇವ್ರು ಏನಿದ್ರು ಇನ್ನೊಬ್ರು ಹೇಳಬೇಕು, ಈ ಕೆಲಸ ಈ ಟೈಮ್ ಮಾಡು, ಅಲ್ಲೋಗಿ ಅದು ಮಾಡ್ಕೊಂಬ, ನಾನು ಕೊಟ್ಟಿದ್ದೇನು ಮಾಡಿದೆ, ನಾನು ಹೇಳಿದ್ದೇನು ಮಾಡಿದೆ. ಆಮೇಲೆ ಬೆಳಿಗ್ಗಿನ ಸಾಯಂಕಾಲದಾಗ ಹೇಳೋಕ್ಕೊಬ್ಬ ವಾಚ್ಮೆನ್ ಥರ ಇರಬೇಕು. ಯಾರಿಗೆ? ಅಜ್ಞಾನತ್ವದಲ್ಲಿ ಇರುವವರಿಗೆ. ಇಲ್ಲಿ ಯಾರನ್ನೋ ನಾವು ಅಜ್ಞಾನತ್ವ ಅಂತ ಹೇಳ್ತಿಲ್ಲ, ಅದನ್ನು ಬಳಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೀವಿ.
ಕೋಪ ಮಾಡ್ಕೋಬೇಡಿ. ಹಂಗಲ್ಲ ನಾವೆಲ್ಲ ಅಜ್ಞಾನಿಗಳ ಅಲ್ಲ, ಜ್ಞಾನಿಗಳೇ ಆಗಿರಿ. ಆದರೆ ಯಾಕೆ ತಡವರಿಸ್ತಾ ಇದ್ದೀರಾ ಜೀವನದಲ್ಲಿ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ನನಗೆ ಯಾಕೆ ಹಿಂಗೆ? ಅದೇ ಅಜ್ಞಾನತ್ವವಾಗಿರೋದು. ಜ್ಞಾನತ್ವಕ್ಕೆ ಬರಬೇಕಾದ್ರೆ ರಾತ್ರಿ ಕಮ್ಮಿ ಬಳಸಬೇಕು, ಹಗಲನ್ನ ಜಾಸ್ತಿ ಬಳಸಬೇಕು. ಇಲ್ಲಿ ಜ್ಞಾನ ಅನ್ನೋದು ನಮಗೆ ಬಂದಾಗ ಸಮಯವನ್ನು ಹೇಗೆ ಬಳಸಬೇಕು ಅಂತ ಅಕೌಂಟ್ ಓಪನ್ ಆಗುತ್ತೆ. ಓಕೆನಮ್ಮ? ಸಮಯಕ್ಕೆ ಬೆಲೆ ಕೊಡಬೇಕು. ಸಮಯವನ್ನು ಹೇಗೆ ಬೆಳೆಸಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ, ಚೆನ್ನಾಗಿರ್ತೀವಿ. ಹೇಗಿದೆ ಮೂಲ ಶಿಕ್ಷಣ? ಚೆನ್ನಾಗಿದೆ ಅಲ್ವಾ? ಹಾಂ, ನಮ್ಮಲ್ಲೇ ಭಗವಂತ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಭಗವಂತ ನಮಗೊಂದು ಪರೀಕ್ಷೆ ಇಟ್ಟಿದ್ದಾರೆ. ನಮ್ಮಲ್ಲಿ ಭಗವಂತನಿದ್ದಾರೆ, ನಮ್ಮ ದೇಹದಲ್ಲಿ ಭಗವಂತ ಇದ್ದಾರೆ. ಅವರು ನಮಗೆ ಪರೀಕ್ಷೆ ಇಟ್ಟು ಶೋಧನೆ ಮಾಡ್ತಾ ಇದ್ದಾರೆ, ಹೇಗೆ ಬಳಸ್ತಾನೆ ಇವನು ಅಂತ. ನಾವು ಬಳಸಕ್ಕೆ ಗೊತ್ತಿಲ್ಲದೆ ಹುಡುಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಒಂದು ಅಜ್ಞಾನತ್ವದಲ್ಲಿ ಭಾಗ, ಎರಡನೇ ಭಾಗ. ಇದು ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಾವು ಬಳಸೋಕ್ಕಾಗದೆ ಇನ್ನೊಂದು ಕಡೆ ಹುಡುಕೊಂಡು ಹೋಗ್ತಕ್ಕಂಥದ್ದೇ ಅಜ್ಞಾನತ್ವ. ಹಾಗೆ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಅದನ್ನೇ ಹೇಳ್ತಾರೆ. ಯಾಕೆ ಅಂದರೆ ಶಾಸ್ತ್ರ ಅಂತಕ್ಕಂಥದ್ದು, ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು, ಇದೆರಡೂ ನಮ್ಮಲ್ಲಿ ಅಜ್ಞಾನತ್ವದಲ್ಲೇ ಹೊಡೆದೋಗಿದೆ. ಪೂಜೆ ಮಾಡಿದ್ರೆ, ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದು ಅಜ್ಞಾನತ್ವ. ದೇವರು ಒಳ್ಳೆಯದು ಮಾಡೋದಕ್ಕೆ ಅವರು ವ್ಯಾಪಾರಿ ಅಲ್ಲ. ನೀನು ದುಡ್ಡು ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ನಿನಗೆ ಸಾಂಕ್ಷನ್ ಮಾಡಲ್ಲ, ಅಥವಾ ಉಂಡಿಯಲ್ಲಿ ಬಂಡ್ಲು ದುಡ್ಡು ಹಾಕಿದ್ರೆ ಸಾಂಕ್ಷನ್ ಆಗಲ್ಲ, ಅಥವಾ ದೇವರಿಗೆ ಎಣ್ಣೆ ಕೊಡಿಸಿದ್ರೆ ಅಭಿಷೇಕ ಮಾಡಿಸಿದ್ರೆ ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿಲ್ಲ. ಅದು ನಿನ್ನ ಭಾವನೆ, ನಿನ್ನ ಭ್ರಮೆ, ನಿನ್ನ ಕಲ್ಪನೆ, ಏನೋ ಒಂದು ಮಾಡ್ಕೊ. ಆದರೆ ಭಗವಂತನಿಗೆ ಬೇಕಾಗಿರೋದೇನು ಅಂದರೆ ಭಗವಂತನ ಸೇವೆ. ಭಗವಂತನಿಗೆ ಬೇಕಾಗಿರೋದೇನು? ಸೇವೆ. ಭಗವಂತನ ಸೇವೆ. ಭಗವಂತನಿಗೆ ಪೂಜೆ ಅಲ್ಲ. ಇದನ್ನು ಸತ್ಯ ತಿಳ್ಕೊಬೇಕು. ಶಿಕ್ಷಣದಲ್ಲಿ ಇದು ಒಂದು ಮೂಲ ಶಿಕ್ಷಣ. ನಾವು ದೇವ್ರನ್ನೇ ಮಾಡಕ್ಕೆ ಕೊಟ್ಬಿಟ್ಟಿದ್ದೀವಿ. ಹೌದು ಗುರುಗಳೇ. ದೇವರು ನಮ್ಮನ್ನು ಮಾಡಿದ್ದಾನೆ, ನಾವು ದೇವ್ರು ಮಾಡಕ್ಕೆ ಹೋಗ್ತಾ ಇದ್ವಿ. ಅಂದರೆ ಸೂರ್ಯನಿಗೆ ನಾವು ಟಾರ್ಚ್ ಕೊಟ್ಟಂಗೆ, ನೋಡು ಬೆಳಕು ಎಷ್ಟೈತೆ ಅಂತ ಕೊಡ್ಬೋದೇನಮ್ಮ? ಸೂರ್ಯನ ಬೆಳಕಿಗೆ ನಾವು ಟಾರ್ಚ್ ಕೊಟ್ಟು ಜಾಸ್ತಿ ಕಾಣಿಸುತ್ತಾ? ಹಾಗೆ ನಾವು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ದೇವರನ್ನೇ ಮಾಡಕ್ಕೆ ಹೋಗೋದು ನಾವು. ಹೌದು ಗುರುಗಳೇ. ಹಾಗಾಗಿ ಮೂಲ ಶಿಕ್ಷಣದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಬೆಂಗಳೂರಿನಿಂದ ಮಹಾಲಕ್ಷ್ಮಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಹಾಲಕ್ಷ್ಮಿ. ನಮಸ್ತೆ ಮೇಡಮ್. ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ಆರಿದ್ರ ನಕ್ಷತ್ರ ಹೇಳಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ ಹೇಳಿ ತಾಯಿ. ನಮ್ ತಾಯಿ ಬಗ್ಗೆ ಕೇಳ್ಕೊಬೇಕು ಗುರುಜಿ. ಆರೋಗ್ಯ ಬಗ್ಗೆ ಜಾಸ್ತಿ ಇದಾಗೋಗ್ತೈತೆ ಗುರುಜಿ. ಎಷ್ಟು ವಯಸ್ಸು ಗುರುಜಿ? ಒಂದು 65 ವರ್ಷ ಆಗಿರ್ಬೋದು ಗುರುಜಿ. ನಿಮ್ಮ ಮನೆಯಲ್ಲೇ ಇದ್ದಾರಾ? ಇಲ್ಲ ಗುರುಜಿ, ನಮ್ ತಾಯಿ ಮನೇಲೆ ತಮ್ಮ ಎಲ್ಲ. ಏನಾಗ್ಬೇಕು ಅವರು? ಅವನ ಬಗ್ಗೆ ಏನಾಗಬೇಕು ಗುರುಜಿ? 2 ವರ್ಷದಿಂದ ಮೈ ಮೇಲೆ ಹೋಗಿತ್ತು ಗುರುಜಿ. ಕೂತಿದ್ದ ಜಾಗದಲ್ಲೇ ಎಲ್ಲ ನಮ್ಮ ಅಪ್ಪನೇ ಮಾಡ್ತಾ ಇರೋದು ಗುರುಜಿ. ಅದಕ್ಕೆ ತಿಳ್ಕೊಳೋಣ ಅಂತ ಗುರುಜಿ. ಆ ಮನೆಗೆ ಬಾಗಿಲು ಯಾವುದು ಗುರುಜಿ? ತೂರ್ಪುಗೆ, ಪೂರ್ವ ಬಾಗಿಲು. ರಸ್ತೆ ಗುರುಜಿ? ರಸ್ತೆನ ಪೂರ್ವ ಕಡೆನೆ ಗುರುಜಿ. ಓಕೆ. ಯಾವ ಊರದು ಅವ್ರು ಇರೋದು? ಗುರುಜಿ ತಮಿಳ್ನಾಡಲ್ಲಿ ಹೊಸೂರ್ ಹತ್ರ ಚಪ್ಪಟ್ಟಿ ಅಂತ ಗುರುಜಿ. ಜಮೀನು ಎಷ್ಟಿದೆ ನಿಮ್ಮ ತಂದೆ ಮನೆಯಲ್ಲಿ? ಗುರುಜಿ ಒಂದೂವರೆ ಎಕರೆ ಇತ್ತು, ಅದು ಮಾರ್ಬಿಟ್ಟವ್ರೆ. ಇನ್ನು ಸ್ವಲ್ಪ ತೋಟ ಇದೆ ಗುರುಜಿ. ಓಕೆ. ಆ ತೋಟದಲ್ಲಿ ಯಾವುದು ಪೂಜೆ ಮಾಡ್ತಕ್ಕಂಥ ಜಾಗ ಯಾವುದು? ಪೂಜೆ ಮಾಡೋಂತಿದಿಲ್ಲ ಗುರುಜಿ, ಸ್ಮಶಾನ ಇದೆ ಗುರುಜಿ. ಅದು ಸ್ಮಶಾನ ಯಾರಿಗೋಸ್ಕರ? ಊರವ್ರಿಗೆಲ್ಲನಾ ನಿಮ್ಗೋಸ್ಕರನಾ? ಇಲ್ಲ, ನಮ್ಮವ್ರಿಗೋಸ್ಕರ ಗುರುಜಿ. ನಮ್ ಚಿಕ್ಕಪ್ಪ ದೊಡ್ಡಪ್ಪ. ಎಷ್ಟು ಜನ ಹಾಕಿದ್ರ ಇಲ್ಲಿವರೆಗೂ ಗುರುಜಿ? ನಮ್ಮ ಅಜ್ಜಿ, ಅವ್ರ ತಾತ, ಅವ್ರ ಅಪ್ಪ, ಅವ್ರ ಅಮ್ಮ ಒಂದು 7-8 ಜನ ಹಾಕಿದ್ದಾರೆ ಗುರುಜಿ. ಆಮೇಲೆ ಅಲ್ಲಿಗೆ ಹೋಗಿ ಪೂಜೆ ಮಾಡೋದು ಯಾವಾಗ? ವರ್ಷಕ್ಕೊಂದ್ಸರಿ ಗುರುಜಿ. ಯಾವಾಗ? ಇದು ಉಗಾದಿ ಹಬ್ಬದ ದಿವಸ ಗುರುಜಿ. ಈಗ ನೋಡಿ, ಕೋರ್ಟಲ್ಲಿ ಕೇಸ್ ಆಗಬೇಕಾ, ಸ್ಟೇಷನ್ಗೆ ಹೋಗ್ಬೇಕಾ, ನರ್ಸಿಂಗ್ ಹೋಮ್ಗೆ ಹೋಗಿ ಅಡ್ಮಿಟ್ ಆಗಬೇಕಾ, ಕಿಡ್ನಿ ಫೇಲ್ ಆಗಬೇಕಾ, ಆರ್ಟ್ ಪ್ರಾಬ್ಲಮ್ ಆಗಬೇಕಾ, ಇವೆಲ್ಲ ಸಮಸ್ಯೆಗಳನ್ನ ನೀವೇ ನಿಮ್ಮ ತೋಟದಲ್ಲಿ ಮಾಡಿ ಇಟ್ಕೊಂಡಿದ್ದೀರಾ. ಹೌದು ಗುರುಜಿ. ಹೇಳಿದ ಮಾತು ಕೇಳಲ್ಲ ಗುರುಜಿ. ಈಗ ಅಷ್ಟೇ. ಈಗ ನೀವು ನೀವು ಹೇಳಿದ್ರು ಅಷ್ಟೇ. ವಿಚಾರ ಇಷ್ಟೇ. ಈಗ ಗೊತ್ತಾಯ್ತಲ್ಲ? ನೀವು ಹುಟ್ಟಿರ್ತಕ್ಕಂಥ ಆರಿದ್ರ ನಕ್ಷತ್ರದ ಒಂದು ಸತ್ಯನೂ ಏನು ಅಂದರೆ, ನಿಮಗೆ ತಲೆಯಲ್ಲಿ 28 ಬಾಧೆ, ನೋವು ಬರುತ್ತಾ, ಚಕ್ಕರ್ ಬರುತ್ತಾ, ಹಿಂಸೆ ಬರುತ್ತಾ, ಯೋಚನೆ ಬರುತ್ತಾ, ಅನುಭವಿಸಿ ಹಣ್ಣಾಗ್ತಾ ಇದ್ದೀರಾ ನೀವು. ಹೌದು ಗುರುಜಿ. ಯಾಕೆ ಇದೆಲ್ಲ ತಿಳ್ಕೊಂಡು ಸರಿ ಮಾಡ್ಕೋಬೇಕು ಅಂತ ಇಲ್ವಾ? ನಿಮ್ಗೆ ಗೊತ್ತಿಲ್ವಾ?
ತಿಳ್ಕೊಬೇಕು ಗುರುಜಿ. ನಿಮ್ ಪ್ರೋಗ್ರಾಮ್ ಜಾಸ್ತಿ ತುಂಬಾ ನೋಡ್ತಾ ಇದೀವಿ ಗುರುಜಿ. ನಿಮ್ಮಿಂದ ಸ್ವಲ್ಪ ಸ್ವಲ್ಪ ಬದಲಾಗಿದ್ದೀನಿ ಗುರುಜಿ. ನಮ್ ತಾಯಿ ಬಗ್ಗೆ ಕೇಳ್ಕೊಬೇಕಂತ ಗುರುಜಿ. ಎಲ್ಲ ನಮ್ ತಾಯಿ ಅಕ್ಕನ್ ತಂಗಿರ್ಕೊ ಗುರುಜಿ. ಮೂಳೆ ನೋವು ಅಂತಾರೆ ಗುರುಜಿ. ನೀವ್ ಹೇಳ್ದಂಗೆ ಒಂದು ನಕ್ಷತ್ರ ಇದ್ರೆ ವಂಶ ಪೂರ್ತಿ ಅದೇ ಅಂತಾರೆ. ಎಲ್ಲ ಅದೇ ಗುರುಜಿ ಆಗಿರೋದು. ಈಗ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಇದು ಬರೀ ಶಾಸ್ತ್ರ ಕೇಳೋದು, ದೇವ್ರ ಹತ್ರ ಕುತ್ಕೊಂಡು ಹೇಳೋದು ಬಿಟ್ಟು ನೀವು ಮಾಡಬೇಕಾಗಿರೋದು, ನಾನು ಆರಿದ್ರ ನಕ್ಷತ್ರಕ್ಕೆ ಹುಟ್ಟಿರುವ ಕಾರಣ ನಮ್ಮ ಆಸ್ತಿ ಇದ್ದದ್ದು ಯಾಕೆ ಕಮ್ಮಿ ಆಯಿತು, ಆಸ್ತಿಯನ್ನು ನಾವು ಏನು ಬಳಸಿದ್ದೀವಿ. ಆರಿದ್ರ ನಕ್ಷತ್ರ ನಮ್ದು ಸಿಂಹ. ಒಂದು ನಿಮಿಷ. ಈಗ ನೀವು ನಿಮ್ಮ ತಾಯಿ ಎಲ್ಲ ಒಂದೇ, ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋದು. ಸೊ ವಿಷಯ ಇಷ್ಟೇ. ಏನಪ್ಪ ಅಂದರೆ, ಒಂದು ಮನೆಯಲ್ಲಿ ಒಂದು ಸಮಸ್ಯೆ ಯಾರಿಗೇ ಆಗಲಿ, ಮಗಳಿಗೋ ತಾಯಿಗೋ ಗಂಡನಿಗೋ ಹೆಂಡ್ತಿಗೋ, ಆ ಒಂದು ಸಮಸ್ಯೆ ಮನೆಯವ್ರನ್ನೆಲ್ಲ ನೆಮ್ಮದಿ ಕೆಡಿಸುತ್ತಾ ಇಲ್ವಾ? ಹೌದು ಗುರುಜಿ, ನೀವು ಹೇಳಿದ್ ಕರೆಕ್ಟ್ ಗುರುಜಿ, ಹೇಳ್ತಾನೆ ಇದ್ದೀರಿ ಗುರುಜಿ. ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ನಿರ್ಧಾರ ತಗೊಂಡು ಸರಿ ಮಾಡ್ಕೋಬೇಕು. ಮನೇನೂ ಸರಿ ಮಾಡಬೇಕು. ನಮ್ಮ ತಾಯಿನೂ ಸತ್ತ ಮೇಲೆ ಫೋಟೋ ಪೂಜೆ ಮಾಡೋದಲ್ಲ, ಇದ್ದಂಗೆ ಅವ್ರು ಚೆನ್ನಾಗಿರಬೇಕು ಅಂದರೆ ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಗಾಬರಿ ಆಗಬೇಡಿ, ಒಳ್ಳೆಯದಾಗತ್ತೆ. ಯೋಚನೆ ಮಾಡೋದನ್ನು ಬಿಟ್ಟು ನಿರ್ಧಾರ ತಗೊಂಡು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಮಹಾಲಕ್ಷ್ಮಿ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ಹೇಳ್ತಾ ಇದ್ರಿ ಸಮಯದ ಪರಿಪಾಲನೆಯ ಕುರಿತಂತೆ ಮುಂದುವರಿಸ್ತಾ ಹೋಗೋದಾದ್ರೆ, ಇಲ್ಲಿ ನಾವು ಈ ಶ್ರೇಯಸ್ಸು ಮತ್ತು ಅಭಿವೃದ್ಧಿ ಇದಕ್ಕೆ ಮೀರಿ ನಮ್ಮ ಮನುಷ್ಯನಿಗೆ ಆಸ್ತಿ ಬೇಕಾಗಿಲ್ಲಮ್ಮ. ಹೌದು. ಸೊ ಹಾಗಾಗಿ ಈ ಆಸ್ತಿ ಅಂತಕ್ಕಂಥದ್ದು ನಾವು ಸಮಯಕ್ಕೆ ಆಸ್ತಿ ಅಂತಕ್ಕಂಥ ತಿಳ್ಕೊಳ್ಳೋವರೆಗೂ ನಮ್ಮ ಜೀವನದಲ್ಲಿ ಓದಿರಲಿ, ಓದ್ತಾ ಇರಲಿ, ಓದಕ್ಕಾಗದೇ ಇರಲಿ, ಪ್ರತಿಯೊಂದರಲ್ಲೂ ಜೀವನದಲ್ಲಿ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ, ಪಾಸ್ ಆಗ್ತಾ ಇದ್ದೀನಿ. ಏನು, ಮದುವೆ ಆಗೋದ್ರಲ್ಲಾಗ್ಬೋದು, ಮನೆ ಕಟ್ಟೋದ್ರಲ್ಲಾಗ್ಬೋದು, ಮಗು ಮಾಡ್ಕೊಳ್ಳೋದ್ರಲ್ಲಾಗ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಾವು ಈ ಶಿಕ್ಷಣ ಅಂತಕ್ಕಂಥದ್ದು ಒಂದು ಹಿಡ್ಕೊಂಡು, ಒಂದು ಮಗು ಹುಟ್ಟಿದ್ರೆ ತಾಯಿ ಹೊಟ್ಟೆಯಲ್ಲಿ, ಆ ಮಗು ಏನು ಫಲಿತಾಂಶವನ್ನು ತಗೊಂಡು ಈ ಪ್ರಪಂಚಕ್ಕೆ ಕಾಲಿಡುತ್ತೆ ಅನ್ನೋದನ್ನು ಒಂದು ಚಿತ್ರಣದ ಮೂಲಕವಾಗಿ ನಾವು ತೋರಿಸೋಣ. ಒಂದು ಮಗು ಹುಟ್ಟಬೇಕಾದ್ರೆ ಇಲ್ಲಿ ನೀವು ಗಮನಿಸ್ಬೋದು, ಮಗು ಮಲಗಿದೆ, ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಸೂರ್ಯ, ಈ ಸೂರ್ಯ ನೆನ್ನೆ ತೋರಿಸ್ತೆ ನಾನು ದೇವರ ಕಿಂಡಿ ಅಂತ. ಹೌದು. ಇದಕ್ಕೂ ಟ್ಯಾಲಿ ಮಾಡೋದು ಅರ್ಥ ಆಗತ್ತೆ. ಯಾರ ವಾಸದ ಮನೆಗೆ ಈ ರೀತಿ ದೇವರ ಕಿಂಡಿಯನ್ನು ಬರಮಾಡ್ಕೊಳ್ಳೋದಕ್ಕೆ ಯಾರಿಗೆ ಗೊತ್ತಾಗಿದೆ ಇಲ್ಲಿವರೆಗೂ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನೆಯ ಒಳಗಡೆ ಈ ರೀತಿ ದೇವರ ಕಿಂಡಿ ಸೂರ್ಯನನ್ನು ನಾವು ಮನೆ ಒಳಗಡೆ ಬರಮಾಡೋದಕ್ಕೆ ನಮಗೆ ಗೊತ್ತಾಗಿದೆ. ಸಾಧ್ಯ ಇದೆಯಾ? ಸಾಧ್ಯನೇ ಆಗಿಲ್ಲ. ವಿಶ್ವದಲ್ಲೂ ಹೇಳ್ಬೋದು ಆಗಿಲ್ಲ ಅಂತ. ನಮ್ಮ ಭಾರತ ದೇಶ ಅಂತಲ್ಲ, ವಿಶ್ವದಲ್ಲೂ ಕೂಡ ಇಷ್ಟು ಪ್ರಾಧಾನ್ಯತೆ ಕೊಟ್ಟು ವಾಸದ ಮನೆಗೆ ದೇವರನ್ನು ಪ್ರತ್ಯಕ್ಷವಾಗಿ ನಾವು ಬರಮಾಡ್ಕೋತೀವಿ. ಎಷ್ಟು ಅರ್ಥ ಇದೆ. ಆ ಒಂದು ದೇವರ ಕಿಂಡಿಯ ಕೆಳಗಡೆ ಮಗು ಮಲಗಿದೆ, ಗಮನಿಸ್ಕೊಳ್ಳಿ. ಅದೇ ಥರ ನೇರವಾಗಿ ಕೆಳಗಡೆ ಇದೆ, ಅದೇ ಭೂಮಿ. ಈ ಭೂಮಿಗೂ ಸೂರ್ಯನಿಗೂ ನೇರವಾಗಿರ್ತಕ್ಕಂಥ ಚಿಹ್ನೆ ನೋಡಿ, ಎಲ್ಲೂ ಕ್ರಾಸ್ ಆಗಿಲ್ಲ. ಈ ಥರ ಮನೆಯನ್ನು ಕಟ್ಟಲಿಕ್ಕೆ ನಮಗಾಗಿದೆಯಾ? ಈ ರೀತಿಯಾಗಿ ಭೂಮಿ ಮತ್ತು ಆಕಾಶಕ್ಕೆ ನೇರವಾಗಿ ಸಂಪರ್ಕ ಇರ್ತಕ್ಕಂಥ ವಾಸದ ಮನೆಯ ಒಳಗಡೆ ಇರ್ತಕ್ಕಂತಹ ಒಂದು ಲೈನ್ ಆಗಬೇಕಿದು. ಆ ಲೈನ್ ಇದ್ದಾಗ ಭೂಮಿಯಿಂದ ಮಗುಗೆ ಏನು ಸಿಕ್ಕತ್ತೆ, ಸೂರ್ಯನಿಂದ ಮಗುಗೆ ಏನು ಸಿಕ್ಕತ್ತೆ ಅಂತಕ್ಕಂಥದ್ದೇ ಮಧ್ಯದಲ್ಲಿ ಮಗು ಮಲಗಿರ್ತಕ್ಕಂಥದ್ದು. ಇದು ಮಧ್ಯಭಾಗ. ಆದರೆ ಇನ್ನೊಂದು ಭಾಗ ಅಲ್ಲಿ ಕಾಣಿಸ್ತಾ ಇದೆ, ಗಮನಿಸ್ಕೋಬಹುದು. ಪ್ರಕೃತಿಯ ಮೂಲವಾಗಿರ್ತಕ್ಕಂಥದ್ದು ಏನು ತಪ್ಪಾಗಿದೆ, ಮನೆ ಹೇಗಿದೆ, ಅಪಾರ್ಟ್ಮೆಂಟಾ, ಜಂಟಿ ಮನೆನಾ, ಮನೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಪರಿಸರವನ್ನು ಹೋಲುತ್ತೆ ಕೆಳಗಡೆ ಇರ್ತಕ್ಕಂಥ ಮಧ್ಯಭಾಗದ್ದು. ಅಂದರೆ ಮನೆಯ ಸ್ಥಳ ಹೇಗಿದೆ ಅನ್ನೋದನ್ನು ತೋರಿಸುತ್ತೆ. ಅದರಂತೆ ಸ್ಥಳದ ಮಹಿಮೆ ಮಗುವಿನ ಬೆನ್ನಿಗೆ ಸೇರುತ್ತೆ. ಸ್ಥಳದಲ್ಲಿರ್ತಕ್ಕಂಥ ಶಕ್ತಿ ಮಗುವಿನ ಬೆನ್ನಿಗೆ ಸೇರುತ್ತೆ. ಅದೇ ಸೂರ್ಯನ ಗಮನಿಸ್ಕೊಂಡಾಗ ಮಗುವಿನ ನಾಭಿಗೆ ಸೇರುತ್ತೆ. ಇಲ್ಲಿ ನಾಭಿ ಮನುಷ್ಯನಿಗೆ ಇರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಜೀವವನ್ನು ಚೆನ್ನಾಗಿ ಸಪ್ಲೈ ಮಾಡ್ತಕ್ಕಂಥ ಭಾಗ ಮನುಷ್ಯನ ನಾಭಿ. ಆ ನಾಭಿ ಸ್ಥಾನದಲ್ಲಿ ಸೂರ್ಯನಿಂದ ಮಾಡ್ತಕ್ಕಂಥ ಕೆಲಸ, ಭೂಮಿಯಿಂದ ಬೆನ್ನಿನ ಭಾಗಕ್ಕೆ ಇರ್ತಕ್ಕಂತಹ ಆ ಭಾಗದಲ್ಲಿ ಅದಕ್ಕೆ ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಈ ಯೋಗ ಮಾಡ್ತಕ್ಕಂತಹ ಯೋಗ ಪಟುಗಳಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟಲ್ಲಿ ಮೂಲಾಧಾರ ಚಕ್ರ, ಅಲ್ಲಿ ಗಣಪತಿ ಇರ್ತಾರೆ. ಆ ಮೂಲಾಧಾರ ಚಕ್ರ ಮನುಷ್ಯನ ದೇಹದಲ್ಲೂ ಕೂಡ ಇರುತ್ತೆ. ಅದು ಮೋಷನ್ ಪಾಯಿಂಟಿಂದ 2 ಇಂಚು ಮೇಲ್ಭಾಗದಲ್ಲಿ ಹೆಣ್ಣಿಗೆ 2 ಪಾಯಿಂಟ್ ಇರುತ್ತೆ, ಗಂಡಿಗೆ 1 ಪಾಯಿಂಟ್ ಇರುತ್ತೆ. ಅದು ಮೂಲಾಧಾರ ಚಕ್ರ. ಅದನ್ನು ನಾವು ಅಪ್ಲೈ ಮಾಡಬೇಕು ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕಾದ್ರೆ. ನಮಗೆ ಕೂತ್ಕೊಳ್ಳೋದೇ ಬರಲ್ಲ, ಮೂಲಾಧಾರ ಚಕ್ರ ನಮಗೆ ಗೊತ್ತಿಲ್ಲ. ಮೂಲಾಧಾರ ಚಕ್ರದ ಫೌಂಡರ್ ಯಾರು ಅಂದರೆ ಗಣಪತಿ.
ನಾವು ಗೌರಿ ಹಬ್ಬದಲ್ಲಿ ಗಣಪತಿ ಕೂರಿಸೋದು ಗೊತ್ತಿದೆಯೇ ಹೊರತು ನಮ್ಮ ದೇಹದಲ್ಲಿ ಗಣಪತಿ ಎಲ್ಲಿದೆ ಅನ್ನೋದು ನಾನು ಎಷ್ಟರ ಮಟ್ಟಕ್ಕೆ ಜನ ತಿಳ್ಕೊಂಡವ್ರೆ. ನಮ್ಮ ದೇಹದಲ್ಲಿ ಇರುವ ಗಣಪತಿ ಎಲ್ಲಿದ್ದಾರೆ? ಮೂಲಾಧಾರ ಚಕ್ರದಲ್ಲಿದ್ದಾರೆ. ಯಾವ ಭಾಗ ಮೋಷನ್ ಪಾಯಿಂಟಿಂದ ಗಮನಿಸ್ಕೊಳ್ಳಿ. ಯಾರಿಗೆ ಆಗಲಿ ಸಮಸ್ಯೆ ಉದ್ಭವ ಆಗೋದೇ ಅಲ್ಲಿ. ಕುಳಿ ಥರ ಕಾಣಿಸುತ್ತೆ. ಮಕ್ಕಳು ಇದ್ದರೆ ಕಂಪ್ಲೀಟ್ ಬೇಕಾದ್ರೆ ನೋಡಿ, ಬಟ್ಟೆ ತೆಗೆಸಿ ನೋಡಿ, ಕುಳಿ ಇರುತ್ತಲ್ಲಿ. ಹೆಣ್ಣು ಮಕ್ಕಳಿಗೆ 2 ಕುಳಿ ಇರುತ್ತೆ, ಗಂಡು ಮಕ್ಕಳಿಗೆ 1 ಕುಳಿ ಇರುತ್ತೆ. ಅವರೇ ಗಣಪತಿ. ನಾವು ಗಣಪತಿ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಡೋರ್ ಹೊಡ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ನೀರು ಬಿಟ್ಬಿಡ್ತೀವಿ. ಆದರೆ ನಮ್ಮ ದೇಹದಲ್ಲಿರೋ ಗಣಪತಿನ ರಿಪೇರಿ ಮಾಡೋದಿಲ್ಲ ನಾವು. ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ದೇವತೆಗಳನ್ನ ಎಚ್ಚರ ಮಾಡಬೇಕಾ, ಹೊರಗಡೆ ದೇವ್ರು ನೋಡ್ಬಿಟ್ಟು ಪೂಜೆ ಮಾಡಬೇಕಾ ಯೋಚನೆ ಮಾಡಮ್ಮ. ನಾವು ಅದನ್ನೇ ತಾನೇ ಮಾಡ್ತಾ ಇರೋದು. ಹಾಗಾಗಿ ಈ ಸತ್ಯವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು, ಒಂದು ಮಗು 3 ರೀತಿ ಸಮಸ್ಯೆಗಳನ್ನ ತರುತ್ತೆ. ಆ ಸಮಸ್ಯೆ 3 ರೀತಿ ಯಾವುದು ಅಂದರೆ, ಒಂದು ಪ್ರಕೃತಿದತ್ತವಾಗಿ, ಇನ್ನೊಂದು ತಂದೆ ತಾಯಿ ದೇಹದಲ್ಲಿ ಇರ್ತಕ್ಕಂಥ ಜ್ಞಾನೇಂದ್ರಿಯ 5 ಅಂದರೆ ಮುಖದಲ್ಲಿ ಇರ್ತಕ್ಕಂಥದ್ದು, ಕರ್ಮೇಂದ್ರಿಯ ಕೆಳಭಾಗದಲ್ಲಿರ್ತಕ್ಕಂಥದ್ದು, ನಾಭಿಯಿಂದ ಕೆಳಭಾಗದಲ್ಲಿರ್ತಕ್ಕಂಥದ್ದು ಕರ್ಮೇಂದ್ರಿಯ. ಇದು 2 ಸತ್ಯವನ್ನು ಮಗು ತಗೊಳುತ್ತೆ. ತಂದೆ ತಾಯಿಯ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಕಣ್ಣು ಸಮಸ್ಯೆ ಇದೆಯಾ, ಮೂಗು ಸಮಸ್ಯೆ ಇದೆಯಾ, ನಾಲ್ಗೆ ಸಮಸ್ಯೆ ಇದೆಯಾ, ಈ ರೀತಿ ಸಮಸ್ಯೆ ತಂದೆ ತಾಯಿ ಇರುತ್ತೆ, ಅದು ಮಗು ತಗೊಳುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ನಮ್ಮ ಸಮಸ್ಯೆ ಮಗು ತಂದಿರುತ್ತೆ, ಅದನ್ನು ರಿಪೇರಿ ಮಾಡಬೇಕು ಗೊತ್ತಿಲ್ಲ. ಈಗ 10 ಇಂದ್ರಿಯಗಳು ಅಪ್ಪ ಅಮ್ಮನಲ್ಲಿರ್ತಕ್ಕಂಥ ಆಸ್ತಿ ಮಗು ತಗೊಂಡಿದೆ. ಇನ್ನೊಂದು ಇಲ್ಲಿ 3 ಇರ್ತಕ್ಕಂಥದ್ದು. 3ನೇದೇನಪ್ಪ ಅಂದರೆ ಸಂಬಂಧ. ಜೊತೆಲಿ ಹುಟ್ಟಿದವರು, ಮದುವೆ ಮಾಡ್ಕೊಂಡ್ರು ಗಂಡ ಹೆಂಡತಿ, ಈ ಸಂಬಂಧವನ್ನು ಯಾವ್ಯಾವ ರೀತಿ ಕಷ್ಟ ಅನುಭವಿಸಿದ್ದಾರೆ, ಯಾವ್ಯಾವ ರೀತಿ ಸತ್ತಿದ್ದಾರೆ, ದುರಂತವಾಗಿ ಪ್ರಾಣ ಬಿಟ್ಟಿದ್ದಾರಾ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ, ಪೂರ್ಣಾಯಸ್ಸಿಂದ ಸತ್ತಿದ್ದಾರಾ, ಸಂಬಂಧವನ್ನು ತಗೊಳುತ್ತೆ. ಈ 3 ಭಾಗ. ಅದಕ್ಕೆ ನಾವು ರಜೋಗುಣ, ತಮೋಗುಣ, ಸತ್ವಗುಣ, ವಾತ, ಪಿತ್ತ, ಕಫ, ಈ 6 ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು, ಷಟ್ಚಕ್ರಗಳು. ಇದನ್ನು ನಾವು ನಮ್ಮ ದೇಹದಲ್ಲಿ ರಿಪೇರಿ ಮಾಡ್ಕೊಳ್ದೆ ಇನ್ನೊಬ್ಬರು ಹೋಗ್ಬಿಟ್ಟು ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ನೋಡಿ ಅಂತಕ್ಕಂಥ ಕೆಟ್ಟ ಅಭ್ಯಾಸ ನಾವು ಅನುಭವಿಸ್ತಾ ಇದ್ದೀವಿ. ಇದು ಮಗುವಿನ ಸತ್ಯವಾದ ನಿಜವಾದ ಮಗು ಯಾಕೆ ಈ ರೀತಿ ಹುಟ್ಟಿದೆ ಇದಕ್ಕೆ ಹೇಳೋದು ಉಚ್ಚಸ್ಥಾನ ನೀಚಸ್ಥಾನ. ಉಚ್ಚಗರ್ಭ ನೀಚಗರ್ಭ. ನೀಚಗರ್ಭ ಯಾವುದು ಅಂದರೆ ಮಗು ಹುಟ್ಟುತ್ತಾನೆ ರೋಗದುಟ್ಟುತ್ತೆ, ಅದು ನೀಚಗರ್ಭ. ಮಗು ಹುಟ್ಟುವಾಗಲೇ ಆರೋಗ್ಯದಾಯಕವಾಗಿ ಹುಟ್ಟುತ್ತೆ, ಅದು ಉಚ್ಚಗರ್ಭ. ಈ ಉಚ್ಚಗರ್ಭದಲ್ಲಿ ಮಗು ಯಾಕೆ ಆ ರೀತಿ ಆಯಿತು, ನೀಚಗರ್ಭದಲ್ಲಿ ಯಾಕಾಯಿತು, ಇದಕ್ಕೆ ಕಾರಣ ಈ ಸತ್ಯವನ್ನು ತಿಳ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಒಳ್ಳೆಯ ಮಗು, ಕೆಟ್ಟ ಮಗು, ಇದು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ರಹಸ್ಯವನ್ನು ಆ ಮಗು ತೊಗೊಂಡು ಬಂದಿದೆ ಅಂತ ಯಾವತ್ತು ಸತ್ಯ ಅರ್ಥ ಆಗುತ್ತೋ ಇದನ್ನು ಪ್ರತಿಯೊಬ್ಬರು ಇನ್ನೊಂದು ಸಲ ಆನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ಎಲ್ಲ ಭಾಗಗಳನ್ನ ಬರೆದಿದೆ, ಅದು ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಒಂದು ಮಗುವನ್ನು ನಮ್ಮ ಮನೆ ಪ್ರವೇಶ ಮಾಡಿದ ಮಗು, ನಮ್ಮ ವಂಶಕ್ಕೆ ಬಂದಂಥ ಮಗು, ಆ ಮಗುವಿನ ಸತ್ಯ ಏನೆಲ್ಲ ಇದೆ, ಆ ಕರ್ಮಗಳನ್ನ ತೊಳೆಯೋದು ಯಾವಾಗ ಅಂತ ಅಪ್ಪ ಅಮ್ಮ ತಿಳ್ಕೊಂಡ್ರೆ ಜೀವನದಲ್ಲಿ ಮಗು ಪಡ್ಕೊಳ್ಳೋದಕ್ಕೆ ಸಾರ್ಥಕ ಆಗುತ್ತೆ. ಆ ಮಗು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ. ಇದು ತಿಳಿಯದಿದ್ದರೆ ನೀವು ಕೂಡ ಜೀವನ ಪರ್ಯಂತ ಅನುಭವಿಸ್ಬೇಕು, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು ಕೂಡ ಅನುಭವಿಸ್ಬೇಕು, ಒಟ್ಟಾರೆ ನೀವಿಬ್ಬರೂ ಅನುಭವಿಸ್ಬೇಕು. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ಅವೈಜ್ಞಾನಿಕ ಅಜ್ಞಾನತ್ವ ಅಂತ ತಿಳ್ಕೋಬೇಕು. ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಜ್ಞಾನವಂತರಾಗಿರ್ತೀರ, ನಿಮ್ಮ ಮಗು ಕೂಡ ಜ್ಞಾನವಂತ ಆಗೋದಕ್ಕೆ ಸಾಧ್ಯ ಆಗತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ನೋಡೋಣ. ಹೌದು, ಸರಿ ಗುರುಗಳೇ, ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಇದೀಗ ಮೈಸೂರಿನಿಂದ ಕುಮಾರಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಕುಮಾರಿ. ನಮಸ್ತೆ ಮೇಡಮ್. ನಕ್ಷತ್ರವನ್ನು ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನನ್ನ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ. ಹೇಳಿ ತಾಯಿ, ಯಾರ ಬಗ್ಗೆ ಇದು ಪೂರ್ವಭದ್ರ? ಯಾರ್ದು? ನಂದೇ. ಎಷ್ಟು ವಯಸ್ಸು ಅಮ್ಮ? 49. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಮದುವೆ ಆಗಿ 90 ವರ್ಷ. ಎಷ್ಟು ಹೇಳಮ್ಮ ಅಂದರೆ ಇಸ್ವಿ ಲೆಕ್ಕ ಆಗ್ತಿದೆ ತಾಯಿ. ಎಷ್ಟು ವರ್ಷ ಆಯಿತು? 24-25 ವರ್ಷ ಆಗಿದೆ ಗುರುಗಳೇ. ಓಕೆ. ಹೇಗೆ ಕನಸಿದೆ? ಮನಸ್ಸು ತುಂಬ ಖುಷಿಯಾಗಿದೆಯಾ? ಏನೋ ಮಾಡ್ಕೊಂಡು ದೊಡ್ಡವ್ರು ಮಾಡಿಬಿಟ್ರು ಅಂತ ಆ ಥರ ಕಾಲ ಕಳೆದಿದೆಯಮ್ಮ? ಇಲ್ಲ ಗುರುಗಳು, ನನ್ನ ಸಂಸಾರನೇ ಸರಿ ಇಲ್ಲ ಗುರುಗಳು ನನಗೆ. ಯಾವಾಗಿಂದ? ಮದುವೆ ಆಗೋಕ್ಕೆ ಮುಂಚೆಯಿಂದನಾ, ಮದುವೆ ಆದಮೇಲೆ? ಮದುವೆ ಆದಮೇಲೆ. ಮತ್ತು 25 ವರ್ಷ ಕಳೆದಿದೆಯಾ ತಾಯಿ? ಯಾಕೆ ತಿಳ್ಕೊಳ್ಳಿಲ್ಲ? ಯಾಕೆ ಈ ಥರ ಆಯಿತು ಅಂತ? ಟೈಮ್ ಇಲ್ವಾ? ಏನು ಗುರುಗಳೇ, ನಮಗೆ ಯಾರು ಸರಿಯಾಗಿ ತಿಳಿಸಿ ಹೇಳೋರಿಲ್ಲ. ನಮ್ಗೆ ಸರಿಯಾಗಿ ನಾವೆಲ್ಲೂ ಇದು ಮಾಡೋಕ್ಕೂ ಕೇಳೋಕ್ಕೆ ಯಾರನ್ನೂ. ಅಲ್ಲ, ನಿಮಗೆ ಕೇಳೋಕ್ಕೆ ಟೈಮ್ ಇಲ್ವಾ ಅಥವಾ ಹೇಳೋರು ಸರಿ ಇಲ್ಲ ಅಂತನ? ಏನು
ಈಗ ಕೇಳಿದ್ರೆ ಎಲ್ಲೂ ಏನಿಲ್ಲ ಸರಿ ಹೋಗುತ್ತೆ, ಹೋಗಿ ಸರಿ ಹೋಗುತ್ತೆ, ಇನ್ನೊಂದ್ ಸ್ವಲ್ಪ ದಿವಸ ನಿಮ್ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇನ್ ಹೆಂಗೆ ಕೇಳೋದು? ಹಂಗೆ ಮಾಡಿ ಆಯುಸ್ ಪೂರ್ತಿ ಮುಗಿಸ್ಬಿಡ್ತಾರೆ. ಹಂಗೆ ಆಗಿರೋದು. ಅವ್ರು ಒಂದೇ ಹೇಳೋದು 7 ವರ್ಷ ತಡ್ಕೊಳ್ಳಿ, 7 ವರ್ಷ ತಡ್ಕೊಂಡು ಇನ್ನು 7 ವರ್ಷ ಅವರೇ ತಡ್ಕೊತಾರೆ. ಯಾಕೆಂದ್ರೆ ಅಭ್ಯಾಸ ಆಗಿರ್ತಲ್ವಾ, 14 ವರ್ಷ ತಡ್ಕೊಂಡ್ರು, ಪುನಃ ಇನ್ನೊಂದು ಸಲ ಹೋಗ್ತಾರೆ, ಇನ್ನೊಂದು 7 ವರ್ಷ ಹೇಳ್ತಾರೆ. ಅಂದರೆ ಸ್ಕೀಮ್ ಚೇಂಜ್ ಮಾಡಿ ಸಾಯೋವರೆಗೂ ನೀವು ಹಿಂಗೆ ಅಂತ ಒಟ್ಟಿಗೆ ಹೇಳಲ್ಲ ಅದೇ ಗುರುಗಳೇ ಹಿಂಗೆ ಅಲ್ವಾ? ಸೊ ನಮ್ಮಲ್ಲಿ ಕೆಟ್ಟ ದುರಭ್ಯಾಸ ಯಾವುದು ಅಂದರೆ, ನಾವು ಮೊದಲು ನಮ್ಮ ಟೈಮ್ ಚೆನ್ನಾಗಿದೆಯಾ ಅಂತ ಕೇಳಕ್ಕೆ ಹೋಗ್ತೀವಲ್ಲ, ಇದು ನಾವೇ ತಗೊಂಡು ಹೊಡ್ಕೋಬೇಕು ಅಂತ ನಾವು ಅನ್ಕೋಬೇಕು. ಕೇಳಕ್ಕೆ ಹೋಗ್ತೀವಲ್ಲ, ನಾವೇ ತಗೊಂಡು ಹೊಡ್ಕೋಬೇಕು ಅಂತ. ಕಾರಣ ನಮ್ಮ ಸಮಯ, ನಮ್ಮ ಟೈಮು ನಮ್ಮ ಹತ್ರ ಇರೋದು, ಯಾರೋ ಹೇಳೋರ ಹತ್ರ ಇಲ್ಲ ಅಂತ ನೀವೆಲ್ಲ ತಿಳ್ಕೊಬೇಕು. ನೋಡಿ, ಹುಟ್ಟಿದ್ರಿ ತಾಯಿ ಹೊಟ್ಟೆಯಲ್ಲಿ, ಮದುವೆ ಮಾಡ್ಕೊಂಡ್ರಿ, ಏನೂ ಸಿಕ್ಕಿಲ್ಲ ನಿಮಗೆ, ಏನಕ್ಕಾರು ಹುಟ್ಟಿದೆ ಅಂತ ಎಷ್ಟು ಸಲ ಯೋಚನೆ ಮಾಡ್ತೀರಾ ಮನೆಯಲ್ಲಿ ನೀವು? ಹೌದು. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳಿದ್ದಾರೆ ಗುರುಗಳು. ಏನು ಮಾಡ್ತಿದ್ದಾರೆ ಮಕ್ಕಳು? ಓದ್ತಾ ಇದ್ದಾರೆ. ಹೆಸರೇನು ಅವ್ರದ್ದು? ಒಬ್ರು ಮೋನಿಕಾ, ಒಬ್ರು ಹರಿಣಿ ಅಂದ್ಬಿಟ್ಟು. ಮೋನಿಕಾ ವಯಸ್ಸೆಷ್ಟು? ಮೋನಿಕಾಗಿ 23 ವರ್ಷ, M.Com ಮಾಡ್ತಾ ಇದ್ದಾಳೆ. ಮೊದಲನೇ ಅವಳು? ಮೊದಲನೇ ಅವಳು. ಓಕೆ, ಇನ್ನು ಎಷ್ಟು ವರ್ಷ ಓದಬೇಕು? M.Com ಫಸ್ಟ್ ಇಯರ್ ಆಯ್ತು, ಇನ್ನೊಂದು ವರ್ಷ ಓದ್ಬೇಕು ಗುರುಗಳೇ. ಆಮೇಲೆ ಮುಂದೆ ಏನು ಕೆಲಸನಾ? ಅದೇ ಕೆಲಸ, ಯಾವ್ದಾದ್ರು ಕೆಲಸಕ್ಕೆ ಸೇರ್ಕೋಬೇಕು ಅಂತಿದ್ದಾಳೆ, ಹುಡುಕ್ತಾ ಇದ್ದಾಳೆ. ಕೆಲಸ ಹುಡುಕ್ತಾ ಇದ್ದಾಳಾ? ಗುರುಗಳೇ. ಮದುವೆ ಮಾಡೋದು ಬೇಡ ಅಂತೀರಾ? ಮಾಡ್ಬೇಕು ಗುರುಗಳೇ, ನಮ್ಗೆ ಯಾರು ಸರಿಯಾಗಿ ಆ ಕಡೆ ಈ ಕಡೆ ಬಲ ಇಲ್ಲ, ಯಾರನ್ನ ಕೇಳೋದು, ಎಲ್ಲಿ ನೋಡೋದು, ಏನೋ ಗೊತ್ತಾಗ್ತಾ ಇಲ್ಲ. ಅಮ್ಮ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹೇಳಿ ಗುರುಗಳೇ. ಮದುವೆ ಮಾಡ್ಕೊಳ್ಳುವಾಗ ಯಾರೋ ಇರ್ತಾರೆ ಅಂತ ಮದುವೆ ಮಾಡ್ಕೊಳ್ತೀವ ನಾವು? ಇಲ್ವಲ್ಲ. ಇಲ್ಲ. ಮತ್ತು ಯಾರೋ ಯಾಕೆ ಬೇಕು? ನಮಗೆ ನಾವೇ ಫೇಸ್ ಮಾಡಬೇಕು. ಮದುವೆ ಮಾಡ್ಕೊಂಡಿದ್ದು ನಾವು, ಮಗು ಮಾಡ್ಕೊಂಡಿದ್ದು ನಾವು, ಇನ್ನೊಬ್ರು ಯಾಕೆ ಬೇಕು ನಮಗೆ? ತಪ್ಪಲ್ವಾ ಇದು? ಅಂದ್ರೆ ಸರಿಯಾಗಿ ಕರೆಕ್ಟಾಗಿ ಸಿಕ್ಬೇಕು. ಮತ್ತೆ ನಮ್ಗೆ ಸರಿಯಾಗಿ ಯಾರು ಗೈಡ್ ಮಾಡಿ ಹಿಂಗೆಲ್ಲ ಹಿಂಗೆ ಇಂಥ ಕಡೆ ಅಂತ ಇದ್ ಮಾಡೋರಿಲ್ಲ ಗುರುಗಳೇ. ಒಂದು ಒಳ್ಳೆ ಕಡೆ ಬಂದ್ರೆ. ಅಮ್ಮ ಒಂದು ನಿಮಿಷ, ಒಳ್ಳೆ ಕಡೆ ಎಲ್ಲಮ್ಮ ಬರುತ್ತೆ. ನಿನ್ನ ರಾಶಿ ಬಂದು ನಿನ್ನ ನಕ್ಷತ್ರ ಪೂರ್ವಭಾದ್ರ. ನಿಮ್ಮ ಮೊದಲನೇ ಮಗಳೇ ಗಂಡು ಮಗು ಆಗಬೇಕಿತ್ತು, ಅಲ್ಲೇ ಪಿಕ್ಚರ್ ಫೇಲ್ ಆಗೋಯ್ತು, ಅಲ್ಲೇ ಗಂಡು ಹುಟ್ಟೋದು ಹೆಣ್ಣು ಹುಟ್ಟಾಗಿದೆ. ಆ ಹುಡುಗಿ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಆಯ್ತಾ, ಕರೆಕ್ಟಾಗಿ ಊಟ ಮಾಡ್ತಾ ಆಯ್ತಾ, ಸ್ವಲ್ಪ ಗಮನಿಸ್ಕೊಳಮ್ಮ. ಸರಿ ಗುರುಗಳೇ. ಅಲ್ಲ, ನಿಮ್ಮ ಮಗಳು, ಮೊದಲನೇ ಮಗಳು ಮೋನಿಕಾ ತಾನೇ? ಹೌದು ಹೌದು. ಅವಳಿಗೆ ಊಟ ಮಾಡೋದು, ನಿದ್ದೆ ಮಾಡೋದು ಕರೆಕ್ಟ್ ಇದೆಯಾ ನಮ್ಮ ತಾಯಿ? ಇಲ್ಲ ಗುರುಗಳೇ. ಈಗ ನೀನು ಅದನ್ನೇ ರಿಪೇರಿ ಮಾಡಿದೆ, ಮಗುನ ಓದಿಸ್ಬಿಟ್ಟು ಕೆಲಸಕ್ಕೆ ಕಳಿಸ್ತೀನಿ ಅಂತೀಯಲ್ಲ ತಾಯಿ. ಈ ಮಕ್ಕಳಿಗೆ ನೀವು ಎಂಥ ನರಕಕ್ಕೆ ತಳ್ಳಿದ್ದೀರಾ ಅಂತ ಇದಕ್ಕೆ ತಂದೆ ತಾಯಿ ಅಂತ ಹೇಳ್ಬೋದಾ? ಮಕ್ಕಳ ಆರೋಗ್ಯ, ಮಕ್ಕಳ ನಿದ್ದೆ ಬಗ್ಗೆ ಗಮನ ಇಲ್ಲದೆ ಇರತಕ್ಕಂಥ ತಂದೆ ತಾಯಿಗಳು ಮಕ್ಕಳಿಗೆ ನಿಜವಾದ ತಂದೆ ತಾಯಿಗಳು ಆಗ್ತಾರಾ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಅನುಕೂಲಕ್ಕೆ ಮಕ್ಕಳನ್ನ ಮದುವೆ ಮಾಡಿಕೊಂಡು, ನೀವು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು, ಆ ಮಕ್ಕಳ ದಾರಿನೂ ಅಡ್ಡ ಮಾಡಿ, ಆ ಮಕ್ಕಳ ತಲೆ ಮೇಲೆ ಕಲ್ಲೊರೆಸಿ, ನೀವು ತಲೆ ಮೇಲೆ ಗೊಬ್ಬರ ಹಾಕ್ಕೊಂಡು ಏನು ಬದುಕು ಅಂತ ಬದುಕ್ತೀರಾ ನೀವು? ಯೋಚನೆ ಮಾಡಿ. 23-24 ವರ್ಷದ ಮಗಳು, ಇಲ್ಲಿವರೆಗೂ ಆ ಮಗಳಿಗೆ ನಾವು ಓದಿಸ್ಬೇಕು ಅನ್ನೋದು ಒಂದೇ ಕಿತ್ತೋಗಿರೋ ಪ್ರಪಂಚದಲ್ಲಿ ಬರೀ ಅದೊಂದೇ ಮಕ್ಕಳಿಗೆ ಮಾಡ್ತಾ ಇರೋದು ಅಪ್ಪ ಅಮ್ಮಂದಿರು. ಮಕ್ಕಳಿಗೆ ಓಡಿಸಿದ್ರೆ ಸರಿ ಹೋಗುತ್ತೆ, ಆರೋಗ್ಯ ಹಾಳಾಗಿದೆ ರೀ. ನೀವು ಓದಿ ತೊಗೊಂಡು ಏನು ಮಾಡುತ್ತೆ ಮಗು? ಅವಳಿಗೆ ಮದುವೆ ನ್ಯಾಯ ಆಗುತ್ತಾ? ಆಗಲ್ಲ. ಯಾವುದು ಸರಿಯಾಗಿ ಒಪ್ಪಲ್ಲ, ಮದುವೆ ನಡೆಯಲ್ಲ, ನಡೆದ್ರೂ ಗಂಡ ಹೆಂಡತಿ ಜೊತೇಲಿ ಇರಲ್ಲ. ಈ ಪುರುಷಾರ್ಥಕ್ಕೆ ಮಕ್ಕಳನ್ನ ಓದಿಸ್ಬೇಕಾ ತಾಯಿ? ನೀನು ನಿದ್ದೆ ಮಾಡಿ ಈ ಜೀವನದಲ್ಲಿ ಒಳ್ಳೆ ನಿದ್ದೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ಯಾನಮ್ಮ ನೀನು? ಇಲ್ಲ ಗುರುಗಳು. ಅಂದ ಮೇಲೆ ನೀನೇ ನಿದ್ದೆ ಮಾಡಿಲ್ಲ ಅಂದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು, ಎಷ್ಟು ಮಕ್ಕಳು ಹುಟ್ಟಿದ್ರು ಎಲ್ಲ ಅನಾರೋಗ್ಯವಂತರೇ. ಉಸಿರಾಟ ಚೆನ್ನಾಗಿಲ್ಲ ನಿನಗೆ. ಯೋಚನೆ ಮಾಡು. ಭಗವಂತ ಕೊಟ್ಟಿರುವತಕ್ಕಂಥ ಈ ಜೀವಕ್ಕೊಂದು ಉಸಿರಾಟ ಬೇಕು. ಆ ಉಸಿರಾಟ ನಿನಗೆ ಚೆನ್ನಾಗಿಲ್ಲ, ನಿದ್ದೆನೂ ಬರಲ್ಲ, ಮತ್ತು ನಿನ್ನ ಹೊಟ್ಟೆಯಲ್ಲಿ ಒಳ್ಳೆ ಆರೋಗ್ಯವಾದ ಮಕ್ಕಳು ಎಲ್ಲಿ ಹುಡ್ತಾರೆ? ಈ ಅನಾರೋಗ್ಯದ ಮಕ್ಕಳನ್ನ ಪಡ್ಕೊಂಡು ಇನ್ನೊಂದು ಮನೆಗೆ ಮದುವೆ ಮಾಡಿ ಕಳಿಸಿ, ಆ ಮನೆಗೆ ಒಂದಷ್ಟು ಬೆಂಕಿ ಹಚ್ಚಿ, ನಮ್ಮ ಮನೆಗೆ ಒಂದಷ್ಟು ಬೆಂಕಿ ಹಚ್ಕೊಂಡು ಪ್ರತಿ ತಂದೆ ತಾಯಿಗಳು ಮಾಡ್ತಾ ಇರ್ತಕ್ಕಂತಹ ಈ ಕರ್ಮದ ಕೆಲಸ. ನೀವೂ ನೆಮ್ಮದಿಯಾಗಿಲ್ಲ, ಮಕ್ಕಳನ್ನೂ ನೆಮ್ಮದಿ ಮಾಡಿಲ್ಲ, ಇನ್ನೊಂದು ಮನೆಗೂ ತೊಗೊಂಡೋಗಿ ಹಾಕ್ತೀರಾ ಮಕ್ಕಳನ್ನ, ಸಾಲ ಮಾಡಿ ಮದುವೆ ಮಾಡಿ. ಇದು ಬೇಕಾ? ಜೀವನದಲ್ಲಿ ಸಾವು ಅನ್ನೋದು ಯಾರಿಗಾರು ಚೆನ್ನಾಗಿ ಬರುತ್ತಾ ಇದು? ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಸ್ವಾಮಿ, ಅರ್ಥ ಆಗ್ತಾ. ಜೋಪಾನ. ನಿಮ್ಮ ಮೊದಲನೆಯ ಮಗಳು ಸ್ವಲ್ಪ ಯಾಮಾರಿದ್ರೆ, ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಹೊಣೆ ಹಾಕ್ತೀರಾ. ಯಾಕೆ ಅಂದರೆ ನೀವು ಅಂದ್ಕೊಂಡಂಗೆ ಪಾಪ ಅದು ಮಾನಸಿಕ ರೋಗಿಯಾಗಿದೆ. ನೀವೇನೋ ಕನಸು ಕಾಣ್ತಾ ಇದ್ದರೆ ನಿಮ್ಮ ಮನೇಲಿ ನಡೆಯೋ ಪಿಕ್ಚರೇ ಬೇರೆ ಆಗುತ್ತೆ. ಹಾಗಂತ ಹೆದರ್ಕೋಬೇಡಿ. ಮಕ್ಕಳ ಬಗ್ಗೆ ಇವತ್ತು ಈ ಕಾಲದಲ್ಲಿ ಹೆಣ್ಣು ಮಗಳನ್ನು ಹೊರಗಡೆ ಕಳಿಸ್ತೀನಿ ಅಂದರೆ 2 ಕಣ್ಣಲ್ಲ 4 ಕಣ್ಣು ಬೇಕಾಗತ್ತೆ. ನೋಡ್ಕೊಳ್ಳೋಕ್ಕಲ್ಲ, ತಿಳ್ಕೊಳ್ಳೋಕ್ಕೆ.
ಆ ಒಂದು ಪ್ರಸ್ತುತ ವಿಚಾರ ಹೇಗಿದೆ ಅಂದರೆ, ನೀವು ಮನೆಯಲ್ಲಿ ಗಂಡ ಹೆಂಡತಿ ನೆಮ್ಮದಿಯಾಗಿ ಇರಬಾರ್ದು ಅಂತ ಆ ಹುಡುಗಿ ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತು ಅಂದರೆ ನಿಮ್ಮ ಮನೆಗೆ ಹತ್ಕೊಳ್ಳುತ್ತೆ ದೊಡ್ಡ ಬೆಂಕಿ. ಇದಕ್ಕೆ ನೀವು ಫಸ್ಟು ಈ ನಕ್ಷತ್ರದ ಮಗು ಏನಕ್ಕೆ ಹುಟ್ಟಿತು, ಅದಕ್ಕೆ ನಾವೇನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿ. ಹೆದರ್ಕೋಬೇಡ, ಗಂಡ ಹೆಂಡತಿ ಕೂತ್ಕೊಂಡು ಒಂದು ಕನ್ವಿನ್ಸ್ ಮಾಡ್ಕೊಳ್ಳಿ. ಏನು ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಣ, ಮಕ್ಕಳ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ, ಮದುವೆ ಮಾಡೋದು ಕೆಲಸಕ್ಕೆ ಹೋಗೋದು ಆಮೇಲೆ ತಿಳ್ಕೊಬೇಕು ಅಂದರೆ ಬೇಡ ಅಂತೆ ತಾಯಿ. ಹೌದು ಸ್ವಾಮಿ, ಗುರುಗಳು ತಿಳ್ಕೋಬೇಕು. ಮೊದಲು ಆ ಕೆಲಸ ಮಾಡಿ, ಅದು ಬಿಟ್ಟು ನೀವು ಬೇರೆ ಯೋಚನೆ ಮಾಡಿಕೊಂಡು ಈಗ ನಾವು ಹೇಳ್ಬಿಟ್ರಲ್ಲ ಹಿಂಗೆ ಅಂತ ಅಂದ್ಕೊಂಡ್ರೆ, ನಾನು ಯಾವುದೇ ವಿಷಯನ ಯಾರಿಗೆ ಅಲ್ಲಿ ಮುಚ್ಚಿಡಲ್ಲ, ನೇರವಾಗಿ ಚುಚ್ಚಿ ಹೇಳ್ತೀನಿ. ಯಾಕೆ ನೀವು ಮಲ್ಕೊಂಬಿಟ್ಟಿದ್ದೀರಾ, ಎಚ್ಚರಿಕೆ ಮಾಡ್ತಾಯಿದ್ದೀನಿ. ನಾನು ನೈಸಾಗಿ ಹೇಳುವಂಥ ವಿಚಾರ ಇಲ್ಲ, ಸ್ವಲ್ಪ ಚುಚ್ಚೋದೇ ಜಾಸ್ತಿ. ನಾನು ಸ್ವಲ್ಪ ಎಚ್ಚರಿಕೆ ಆಗಲಿ ಅಂತ, ಯಾರು ಬೇಜಾರು ಮಾಡ್ಕೋಬೇಡಿ. ಚುಚ್ಚೋ ಅಭ್ಯಾಸ ಯಾಕೆ ಅಂದರೆ ನಿಮ್ಮ ಎಚ್ಚರಿಕೆ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಿ ತಾಯಿ. ಒಳ್ಳೆಯದಾಗಲಿ. ಗುರುಗಳೇ, ತಿಳಿಸ್ತಾ ಇದ್ರಿ ಮೂಲ ಶಿಕ್ಷಣದ ಕುರಿತಂತೆ, ಜೊತೆಗೆ ಸಮಯ ಪರಿಪಾಲನೆ ಹೇಗೆ ಅನ್ನೋದಾಗಿ. ಈ ಕುರಿತು ಮುಂದುವರಿಸ್ತಾ ಹೋಗೋದಾದರೆ, ಇಲ್ಲಿ ನಾವು ಒಂದು ವಿಷಯ ಯಾವುದನ್ನು ತಗೊಳ್ಳೋಣ, ಪೂರ್ತಿ ಮಾಡಬೇಕು ಅದನ್ನು. ಯಾವುದು ನಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರ ತಗೊಂಡ್ರು ಅದನ್ನು ಪೂರ್ತಿ ಮಾಡ್ಕೊಳ್ತಕ್ಕಂಥ ಅಭ್ಯಾಸ ಬೇಕು ನಮಗೆ. ಹೌದು, ಈ ಅಭ್ಯಾಸ ಬೇಕು ಅಂತ ಎಲ್ರಿಗೂ ಇಷ್ಟ. ಆದರೆ ಒಂದು ದಿನ ಮಾಡ್ತಾರೆ, ಎರಡನೇ ದಿನಕ್ಕೆ ಬಿಟ್ಬಿಡ್ತಾರೆ. ಒಂದು ದಿನ ಮಾಡಿ ಎರಡನೇ ದಿನಕ್ಕೆ ಬಿಟ್ಬಿಡ್ತಾರೆ. ಈಗ ಅಭ್ಯಾಸ ತಪ್ಪಿತು ಅಲ್ಲಿ. ಈ ಅಭ್ಯಾಸ ಏನಕ್ಕೆ ತಪ್ಪುತ್ತೆ ಅಂತಕ್ಕಂಥ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಏನು, ಕುಂಡಲಿಯನ್ನು ತೋರಿಸ್ತಾರೆ, ಜಾತಕವನ್ನು ಕುಂಡಲಿನ ತೋರಿಸ್ತಾರೆ. ಅಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಾತಕ ಕುಂಡಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮೂಲ ಸತ್ಯಾಂಶ ಯಾವುದು ಅಂದರೆ, ಕ್ರಿಮಿನಲ್ ಐಡಿಯಾಗಳಿರುತ್ತೆ ಆ ಮಗುವಿನಲ್ಲಿ. ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದರೆ ಯಾವ ಥರ ದಾರಿ ತಪ್ಪೋದು, ಆರೋಗ್ಯದಲ್ಲಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಯಾವ ರೀತಿ ಸಮಾಜಕ್ಕೆ ಬೇಡದೇ ಇರತಕ್ಕಂಥ ಕಂಟಕವನ್ನು ಬರೆಸ್ಕೊಳ್ತಕ್ಕಂತಹ ಒಂದು ಸತ್ಯಾಂಶವನ್ನು ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಗುರುತಿಸಬೇಕು. ಆ ಗುರುತಿಸ್ತಕ್ಕಂತಹ ವಿಚಾರದಲ್ಲಿ ನಾವು ಮಗುವಿಗೆ 6 ರಿಂದ 8 ವರ್ಷದ ಒಳಗಡೆ ಅದನ್ನು ರಿಪೇರಿ ಮಾಡಬೇಕು. ಎಷ್ಟು ವರ್ಷದೊಳಗಡೆ? 6 ರಿಂದ 8 ವರ್ಷಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಮಗು ದಾರಿ ತಪ್ಪುತ್ತಾ, ತಪ್ಪಿದ್ರೆ ಏನಕ್ಕೆ ತಪ್ಪುತ್ತೆ, ತಪ್ಪಿದ್ರೆ ಎಷ್ಟು ವಯಸ್ಸಲ್ಲಿ ತಪ್ಪುತ್ತೆ, ಯಾವ ಕಾರಣಕ್ಕೆ ತಪ್ಪುತ್ತೆ, ಅದಕ್ಕೆ ಮಗುವನ್ನು ರಿಪೇರಿ ಮಾಡೋದು ಹೇಗೆ, ಇದನ್ನು ನಿಖರವಾಗಿ ನೇರವಾಗಿ ಕುಂಡಲಿಯಲ್ಲಿ ಹೇಳ್ತಕ್ಕಂಥ ಸತ್ಯಾಂಶ ಹೇಳೋರು ಗೊತ್ತಿದೆಯಾ ಅಂತ ನನಗೊಂದು ಪ್ರಶ್ನೆ. ಒಂದು ಮಗುವಿನ ಕುಂಡಲಿ ಕೈಯಲ್ಲಿ ಹಿಡ್ಕೊಂಡಾಗ ಒಂದು ಹೆಣ್ಣು ಮಗು ಆಗ್ಬೋದು, ಗಂಡು ಮಗು ಆಗ್ಬೋದು, ಅಥವಾ ಮದುವೆ ಮಾಡ್ಕೊಂಡಂಥ ಗಂಡ ಹೆಂಡತಿ ಆಗ್ಬೋದು. ಇವರು ಯಾವಾಗ ತಮ್ಮ ದೇಹದ ಮೇಲೆ ಅರಿವಿಲ್ಲದ ರೀತಿಯಲ್ಲಿ ಬದುಕನ್ನು ಬದಲಾವಣೆ ಮಾಡ್ಕೋತಾರೆ, ದುರಂತವನ್ನು ಅನುಭವಿಸ್ತಾರೆ. ಇದು ಬೇಕಾ ಬೇಡವಾ? ಬೇಕು. ಇದಕ್ಕೆ ನಾವೊಂದು ಸ್ಕೀಮ್ ಮಾಡಿಕೊಂಡಿದ್ದೀವಿ. ಇಷ್ಟು ವಯಸ್ಸಿಂದ ಇಷ್ಟು ವಯಸ್ಸು ಒಳಗಡೆ ಅದು ಬರುತ್ತೆ, ಎಚ್ಚರಿಕೆ ಅಂತ ಬಿಟ್ಬಿಟ್ರು, ಹೇಳ್ಬಿಟ್ಟು. ಅದು ಅಪ್ಪಟ ಸುಳ್ಳಿನ ಕಂತೆ. ಯಾಕೆ ಅದು ಸತ್ಯನೇ, ಆದರೆ ನಾನು ಸುಳ್ಳು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಸಮಯದಲ್ಲಿ ಹಿಂಗೆ ನಡೆಯುತ್ತೆ ಅನ್ನೋ ಬದಲು ಏನಕ್ಕೆ ನಡೆಯುತ್ತೆ ಅಂತ ಹೇಳಬೇಕು. ಏನಮ್ಮ, ಈಗ ಈ ಪ್ರಕೃತಿ ವಿಷಯದಲ್ಲಿ ಕೆಲವು ದೊಡ್ಡ ದೊಡ್ಡ ಮಹಾನ್ ವಿದ್ವಾಂಸರು ಮಾತಾಡ್ತಾರೆ ಟಿ ವಿ ಮುಂದೆ ನಿಂತ್ಕೊಂಡು. ನಾನು ನೋಡ್ತೀನಿ, ಮುಂದೆ ಜಲಪ್ರಳಯ ಆಗತ್ತೆ ಅಂತ ದೊಡ್ಡ ಮಹಾನ್ ವಿದ್ವತ್ತಾಗಿರೋರು ಹೇಳ್ತಾರೆ. ಇವ್ರಿಗೆ ಯಾವ ಥರ ಶೂಟ್ ಮಾಡಬೇಕು ಅನಿಸುತ್ತೆ ರೀ, ಅದು ಆಗರೆ ಆಳು ಬಿದ್ದೋಗ್ರಿ ರೀ, ಅದಕ್ಕೆ ಕಾರಣ ಹೇಳಿ. ಜಲಪ್ರಳಯ ಆಗತ್ತೆ, ಜಲಕ್ಷಾಮ ಬರುತ್ತೆ, ಬೆಂಕಿ ಮೇಲಿಂದ ಉದುರುತ್ತೆ, ಹೇಳಿದ್ರಿ ಸರಿ, ಯಾಕೆ ಉದುರುತ್ತೆ ಹೇಳಿ, ಏನು ಮಾಡ್ಬೇಕು ಹೇಳಿ. ಯಾರು ಹೇಳ್ತಾ ಇದ್ದಾರ ನಮ್ಮ? ಇಲ್ಲ ಇಲ್ಲ. ಅದಕ್ಕೆ 28 ಜನ ಪಾಪ ಕೇಳ್ತಾರೆ, ಗುರೂಜಿ ಇದು ಹೆಂಗಾಗತ್ತೆ, ಮುಂದೆ ಏನಾಗತ್ತೆ ಅಂದರೆ. ನಾವು ಎಷ್ಟು ಹುಚ್ಚುತನವಾಗಿ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಅವರಿಂದ ಏನು ಗೊತ್ತಾಗತ್ತೆ ನಮಗೆ ಅಂತ. ಅವ್ರು ಏನೋ ಕಲ್ತಿದ್ದನ್ನ ಒಂದಷ್ಟು ಬಿಡ್ತಾರೆ, ಅದನ್ನು ಬೊಗಳೆ ಅಂತ ಹೇಳ್ತೀನಿ ನಾನು. ಯಾಕೆನ್ನೋದ್ರಲ್ಲಿ ಏನೂ ಉರುಳಿಲ್ಲ. ಯಾವುದೇ ವಿಷಯ ಆಗಲಿ, ಮುಂದೆ ಏನಾಗುತ್ತೆ ಯಾವನ್ ಕಲ್ಲು ಹೇಳೋಕ್ಕಾಗಲ್ಲ. ಅದನ್ನು ಹೆಂಗೆ ಹೇಳಿ, ಸುಳ್ಳನ್ನು ನಾವು ನಂಬ್ಕೊಂಡು ಜೀವನದಲ್ಲಿ ಬದುಕಬೇಕಮ್ಮ. ಇದು ಅದಕ್ಕೋಸ್ಕರವಾಗಿ ಗ್ರಹಗಳನ್ನು ಆಧರಿಸಿ ಹೇಳುವಂಥ ಶಾಸ್ತ್ರ ಪದ್ಧತಿ ಇದೆಯಲ್ಲಮ್ಮ, ಇದು ನಮ್ಮ ದೇಶದಿಂದ ಈ ಕೆಟ್ಟ ಚಾಳಿ ಹೋಗಬೇಕು. ಗ್ರಹಗಳನ್ನು ಗುರುತಿಸಿ ಹೇಳುವಂತಹ ಕೆಟ್ಟ ಚಾಳಿ ಅಭ್ಯಾಸ ನಮ್ಮ ದೇಶದಿಂದ ಹೊರಗೆ ಹೋಗೋವರೆಗೂ ಜನ ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಜನ ಅದನ್ನು ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದು ದೇಶದ ಇತಿಹಾಸದಲ್ಲಿ ಇಲ್ಲ ಅಂತ ನಾನು ವಾದ ಮಾಡಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರೂವ್ ಮಾಡಿ ತೋರಿಸ್ತೀನಿ. ಕಾರಣ, ಹೇಳೋದನ್ನು ಯಾವ ಕ್ರಮದಲ್ಲಿ ಹೇಳಬೇಕು, ಅದ್ರ ಮೂಲ ಸತ್ಯ ಹೇಳಬೇಕು. ಅದನ್ನು ಬಿಟ್ಟು ಹಿಂಗಾಗತ್ತೆ ಹಂಗಾಗತ್ತೆ, ಅದು ಅವಶ್ಯಕತೆ ಇಲ್ಲ ನಮಗೆ.
ಯಾಕೆ ಅಂದರೆ ತಿಳ್ಕೊಳ್ತಕ್ಕಂಥ ವಿಚಾರ ಬೇಡ. ನಮಗೀಗ ಪ್ರಸ್ತುತಕ್ಕೆ ಪ್ರೆಸೆಂಟ್ ಅಂತ ನಾವು ಹೇಳ್ತೀವೋ, ಈ ಕ್ಷಣದಲ್ಲಿ ನಾನು ಏನಾಗಿದ್ದೀನಿ ಅಷ್ಟು ತಿಳ್ಕೊಂಡ್ರೆ ಸಾಕು. ಹಿಂದೆ ಏನಾಗಿದ್ದೆ ಬೇಡ, ಮುಂದೆ ಏನಾಗ್ತೀನಿ ಬೇಡ, ಹೀಗೆ ಹೇಗಿದ್ದೀನಿ ನಮ್ಗೆ ಅಷ್ಟು ಸಾಕು. ಅಲ್ಲೇನಮ್ಮ, ಮಧ್ಯಾಹ್ನ ಊಟ ಮಾಡಿದ್ದೀನಾ ಅಷ್ಟೇ, ಸಾಯಂಕಾಲಕ್ಕೆ ಸಿಗುತ್ತೋ ಇಲ್ವೋ, ಒಳ್ಳೆ ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೋದು ಯಾರೋ ಬಂದು, ಅಲ್ಲಮ್ಮ. ಇಲ್ಲ ಏನು ಇಲ್ಲದೆ ಮಲ್ಕೋಬೋದು, ದಿಟ್ಸ್ ಅ ಪನಿಷ್ಮೆಂಟ್. ನಾವು ಮಾಡ್ಕೊಂಡ್ರೆ ತಪ್ಪು ಅಂತ ತಿಳ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಅಯ್ಯೋ ನಾನು ಒಳ್ಳೆ ಹೋಟ್ಲಿಗೆ ಹೋಗ್ಬೇಕಿತ್ತು ಅಂತ ಯೋಚನೆ ಯಾಕೆ ಮಾಡಬೇಕು? ಅದನ್ನು ಹೋಗ್ಬಿಟ್ಟು ಶಾಸ್ತ್ರ ಕೇಳಬೇಕಾ, ಹೋಗ್ಬಿಟ್ಟು ನಾನು ಒಳ್ಳೆ ಸ್ಟಾರ್ ಹೋಟ್ಲಿಗೆ ಊಟ ಮಾಡಬೇಕು, ಯಾರು ಬಂದು ಊಟ ಮಾಡಿಸ್ತಾರ ಕೇಳಿ ಅನ್ನೋ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂತಹ ಸತ್ಯವನ್ನು, ನಮ್ಮ ದೇಹವನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಯಾತಕ್ಕೆ ನಾವು ತಪ್ಪು ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ಸೋಮಾರಿತನ ಮೊದಲು ಹೋಗಬೇಕು. ಈ ಸೋಮಾರಿತನ ಅಂದರೆ ಏನು ಅಂದರೆ, ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸ್ಕೊಳ್ಳೋದು. ಹಾಗಿದ್ದ ಮೇಲೆ ಜಾತಕ ಕುಂಡಲಿಗಳಿಂದ ಮೂಲಕ ನಾವೇನು ತಿಳ್ಕೋಬಹುದು ಅಂದರೆ, ನಾನು ಆವಾಗಲೇ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ ಇನ್ನೊಮ್ಮೆ, ಜಾತಕದಲ್ಲಿ ನಡೆದಿರತಕ್ಕಂತಹ ಸನ್ನಿವೇಶಗಳು ನಿಮ್ಮ ಕುಟುಂಬಕ್ಕೆ ಈ ಮಗುವಿನ ರೂಪದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಂದಿದೆ, ನಿಮ್ಮ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಸಾವು ನೋವು ದುರಂತಗಳು ಎಲ್ಲ ಈ ಮಗುವಿನಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮ್ಮ ಮಗು ತಗೊಂಡು ಬಂದಿದೆ, ಇದನ್ನು ನೀವು ಹೇಗೆ ರಿಪೇರಿ ಮಾಡ್ಕೋಬೇಕು ಅಂತಕ್ಕಂತಹ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದನ್ನು ನಾವು ಹೇಳಬೇಕಾಗತ್ತೆ, ನೀವು ಕೇಳಬೇಕಾಗತ್ತೆ. ಮುಂದೆ ಏನು ಹಿಂದೆ ಏನು ಅಲ್ಲ, ಈಗ ಏನು, ಈ ಸತ್ಯವನ್ನು ತಿಳ್ಕೊಂಡಾಗ ಹಿಂದಲ್ಲೂ ಅಲ್ಲೇ ಗೊತ್ತಾಗತ್ತೆ, ಮುಂದಂದು ಅದೇ ಗೊತ್ತಾಗತ್ತೆ. ಅಂದರೆ ನಾವು ತಿಳ್ಕೊಂಡಾಗ ಈ ಮೂರು ಭೂತ ಭವಿಷ್ಯ ವರ್ತಮಾನ ನಾವು ಏನು ಹೇಳ್ತೀವೋ ಇದಿಷ್ಟು ನಾವು ವಿಷಯ ತಿಳ್ಕೊಳ್ತಕ್ಕಂಥ ವಿಚಾರದಲ್ಲೇ ಪೂರ್ಣವಾಗಿ ಅಡಕವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಕೇಳಕ್ಕೆ ಹೋದರೆ ಎಲ್ಲೂ ಸರಿಯಾಗಿ ಸಿಕ್ಕಲ್ಲ, ಯಾರೂ ಸರಿಯಾಗಿ ಹೇಳಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಮಾಧ್ಯಮದಲ್ಲೇ, ಹೌದಾ? ಒಬ್ಬೊಬ್ಬರು ನಮ್ದು ಹೇಳ್ತಾರೆ, ಸ್ವಾಮಿ ಯಾವ್ದು ನಂಬೋಣ? ಈ ಒಂದು ಸಮಸ್ಯೆ ಪ್ರತಿಯೊಬ್ಬರಲ್ಲೂ ತಲೆನೋವಾಗಿದೆ. ಅದಕ್ಕೆ ಒಂದು ಈ ಮೂಲಕ ಹೇಳಕ್ಕೆ ಹೇಳ್ತೀನಿ, ನಾನು ಹೇಳಿದ್ದನ್ನು ನೀವು ಒಪ್ಕೋಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ನಾನು ಹೇಳಿದ್ದನ್ನು ನೀವು ಒಪ್ಕೋಬೇಡಿ. ನಿಮ್ಮ ಮನಸ್ಸಲ್ಲಿ ಬಂದದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ, ಇದೇ ತಪ್ಪಾಗಿರೋದು. ಮನಸ್ಸಲ್ಲಿ ಏನು ಬರುತ್ತೋ ಮಾಡಿಬಿಡೋದು ತಪ್ಪು. ನಾನು ಹೇಳಿ ಸರಿ ಅಂತ ಒಪ್ಕೊಂಡ್ಬಿಡೋದು ತಪ್ಪು. ಮತ್ತು ಹೇಗೆ ಬದುಕೋದು? ಇದೇ ನೋಡ್ರಿ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಉದ್ದೇಶ. ನಿಮ್ಮ ಮನಸ್ಸಲ್ಲಿ ಬಂದದ್ದು ತಪ್ಪು, ಯಾರೋ ಹೇಳಿದ್ದನ್ನು ಕೇಳೋದು ತಪ್ಪು. ಮತ್ತೇನು ಮಾಡಬೇಕು? ನೀವು ಜ್ಞಾನವಂತರಾಗಬೇಕು, ನಿಮ್ಮಲ್ಲಿ ಬರಬೇಕದು, ಏನು ಮಾಡಿದ್ರೆ ಸರಿ ಅಂತ ಬರಬೇಕು. ಬರೋದಕ್ಕೆ ನಿಮಗೆ ಸಾಕ್ಷಿ ಸಮೇತ ಬೇಕು. ಇದು ಸರಿಯಾಗಿದೆಯಾ ಅನ್ನೋದಕ್ಕೆ ನಿಮ್ಮ ಅಕೌಂಟ್ ಓಪನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ನಮ್ಮ ದೇಹದ ಅಕೌಂಟ್ ಓಪನ್ ಮಾಡ್ಕೋಬೇಕು. ಅದಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂತಹ ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂತಹ ಮನಃಶಾಸ್ತ್ರ ಬೇಕು, ದೇಹಶಾಸ್ತ್ರ ಬೇಕು. ಯಾರಿಗೆ ಮನಃಶಾಸ್ತ್ರ ದೇಹಶಾಸ್ತ್ರ ಗೊತ್ತಿಲ್ವೋ ಅವರು ಯಾವ ಕಾರಣಕ್ಕೂ ಈ ವಿಚಾರವನ್ನು ಹೇಳ್ತಾರೆ ಅಂದರೆ, ಅವ್ರ ಹತ್ರ ನಾವು ಹೋಗಿ ಕೇಳ್ತಿದ್ದೀವಿ ಅಂದರೆ ನಾವು ಯಾವ ಮಟ್ಟದಲ್ಲಿದ್ದೀವಿ ನೀವೇ ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ವ್ಯಕ್ತಿಗೆ ಗೊತ್ತಿರಬೇಕು, ದೇಹಶಾಸ್ತ್ರದ ಬಗ್ಗೆ ಗೊತ್ತಿರಬೇಕು, ಮನಃಶಾಸ್ತ್ರದ ಬಗ್ಗೆ ಗೊತ್ತಿರಬೇಕು. ಈ ಎರಡು ಗೊತ್ತಿದ್ದರೆ ಮಾತ್ರ ಜ್ಯೋತಿಷ್ಯ ಹೇಳಬೇಕು. ಗೊತ್ತಿಲ್ಲ ಅಂದರೆ ಯಾವ ಕಾರಣಕ್ಕೂ ಸುಳ್ಳಿನ ಭವಿಷ್ಯ ಆಗತ್ತೆ. ಭವಿಷ್ಯಕ್ಕೆ ಕೆಟ್ಟ ಅಪಪ್ರಚಾರ ಮಾಡಬಾರ್ದು. ಭವಿಷ್ಯಕ್ಕೆ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಭವಿಷ್ಯ ಅನ್ನೋದಕ್ಕೆ ನಾವು ಮೈಲಿಗೆ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಮನಃಶಾಸ್ತ್ರವನ್ನು ದೇಹಶಾಸ್ತ್ರವನ್ನು ಯಾವ ಕಾರಣಕ್ಕೂ ನನ್ನ ತಿಳಿದ ಮಟ್ಟಿಗೆ ಎಲ್ಲೂ ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಇದ್ದಾರೆ. ಅವ್ರು ಯಾಕೋ ಬೆಳಕಿಗೆ ಬರ್ತಾ ಇಲ್ವೋ ಅಥವಾ ನಿಮ್ಮ ದುರಾದೃಷ್ಟ ಸಿಗ್ತಾ ಇಲ್ವೋ, ನೀವು ಒಂದು ತಿಳ್ಕೋಬೇಕು, ಸಿಕ್ಕದೇ ಇರಲಿ ನಮ್ಮ ಪ್ರಯತ್ನನಾರು ಮಾಡಿ ನಮ್ಮ ಜೀವನವನ್ನು ನಮ್ಮ ಕುಟುಂಬವನ್ನು ಸರಿ ಮಾಡ್ಕೋಬೇಕು ಅನ್ನೋದೇ ಆದರೆ ನಿಮ್ಮ ಸಮಯವನ್ನು ಸರಿಯಾದ ರೀತಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸರಿಯಾದ ರೀತಿ ಬಳಸ್ಕೊತಾ ಇದ್ದೀವಿ ಸ್ವಾಮಿ, ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಎಲ್ಲ ಕಲ್ಲು ಪ್ರಶ್ನೆ ಆಗಿದೆ. ಹೌದು ಅಲ್ವಾ ಗುರುಗಳೇ? ಸಮಯದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಹೊನ್ನಾವರದಿಂದ ಗುರುಪಾದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುಪಾದ್. ನಮಸ್ಕಾರ. ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ರೋಹಿಣಿ ನಕ್ಷತ್ರ. ಹಲೋ, ರೋಹಿಣಿ ನಕ್ಷತ್ರ. ಆಯಿತು, ಹೇಳಿ ಯಾರ್ದು? ನಂದು. ಎಷ್ಟು ವಯಸ್ಸು ತಮಗೆ? 39. ಎಷ್ಟು? 39. ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿಲ್ಲ. ಯಾಕೆ? ಎಲ್ಲ ಬಂದು ಮುರಿದೋಗ್ತಾ ಉಂಟು. ನಿಮ್ಗೆ ಅನ್ಸಲ್ವಾ ಯಾಕೆ ನನಗೆ ದೇವರು ಮದುವೆ ಕೊಟ್ಟಿಲ್ವಾ ಅಥವಾ ಬೇರೆಯವ್ರಿಗೆಲ್ಲ ಮಾತ್ರ ಮದುವೆ ನನಗಿಲ್ವಾ ಅಂತ ಅನ್ಕೋತಾ ಇದ್ದೀರಾ?
ಅದೇ ಇದ್ರ ಮಾಡ್ತಾ ಇದ್ದೇವೆ, ಆಗ್ತಾ ಇಲ್ಲ. ಓಕೆ, ನಿಮ್ಮ ತಂದೆಯಲ್ಲಿ ತಂದೆಯವರು ತೀರಿದ್ರು, 8-9 ತಿಂಗಳಾಯ್ತು. ಏನಾಗಿತ್ತು? ಆರಾಮಿದ್ದಿದ್ರು. ಓಕೆ, ನಿಮ್ಮ ಅಮ್ಮ ಅಮ್ಮ ಇದ್ದಾರೆ. ಆರೋಗ್ಯವಾಗಿದ್ದಾರಾ? ಹೌದು. ಓಕೆ, ನಿಮಗೆ ಕೋಪ ಜಾಸ್ತಿನಾ ಬೇಜಾರು ಜಾಸ್ತಿನಾ? ಬೇಜಾರು ಸ್ವಲ್ಪ. ಬೇಜಾರಾ? ಹೌದು. ನೀವು ಎಷ್ಟು ಜನ ಮಕ್ಕಳು? 2. ಅಂದರೆ ನೀವು ಎಷ್ಟನೇವರು? ನಾ 2ನೇ. ನಿಮಗೆ ಅಣ್ಣನ ಅಕ್ಕನ? ಅಣ್ಣ. ಅವ್ರೇನು ಮಾಡ್ತಾರೆ? ಅವರಿಲ್ಲೇ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ ಕುಮಟಾದ. ನಿಮ್ಮಲ್ಲಿದ್ದಾರಾ ಬೇರೆ ಇದ್ದಾರಾ? ನಮ್ಮಲ್ಲೇ ಇದ್ದಾರೆ. ಓಕೆ, ನಿಮಗೆ ಸೋದರ ಮಾವ ಇದ್ದಾರಾ? ಹೌದು. ಎಷ್ಟು ಜನ? 2 ಜನ. ನಿಮ್ಮ ತಾಯಿ ಒಡ ಹುಟ್ಟಿದವರ ಸೋದರ ಮಾವ ಅಂದರೆ ಅಣ್ಣ ತಮ್ಮ ಎಷ್ಟು ಜನ ಅಂದೆ? 2 ಜನ. ಇದ್ದಾರಾ 2 ಜನ? ಹೌದು. ಅವರ ಜೀವನ ಶೈಲಿ ಆರೋಗ್ಯ ಹೇಗಿದೆ ನಿಮ್ಮ ಪ್ರಕಾರ? ಅಡ್ಡಿಲ್ಲ, ಸುಧಾರಿಸಿಕೊಂಡಿದ್ದಾರೆ. ಏನಿದ್ದಾರೆ ಇನ್ನೊಂದು ಸಲ ಹೇಳಿ. ಒಳ್ಳೆ ಆಗಿದ್ದಾರೆ. ಎಲ್ಲವೂ ಚೆನ್ನಾಗಿದೆಯಾ? ಹೌದು ಹೌದು. ಓಕೆ, ನಿಮ್ಮ ಅಮ್ಮನ ಅಪ್ಪ ಅಮ್ಮ ತಾತ ಅಜ್ಜಿ ಇದ್ದಾರಾ? ಇಲ್ಲ. ಫಸ್ಟ್ ಹೋಗಿದ್ದು ಯಾರು? ಅಜ್ಜ ಅಲ್ಲ ಅಜ್ಜಿ. ಅಜ್ಜಿ. ಏನಾಗಿತ್ತು? ವಯಸ್ಸಾಗಿತ್ತು. ಸರಿ, ಒಟ್ಟಿನಲ್ಲಿ ಸುಮಂಗಲಿಯಾಗಿ ಸತ್ರು ಅಲ್ವಾ? ಹೌದು. ನೀವು ಅವ್ರಿಗೇನು ಊಟನೂ ಕೊಟ್ಟಿಲ್ಲ, ಏನು ಮಾಡೇ ಇಲ್ವಲ್ಲ, ಯಾಕೆ ಈ ಥರ ಮಾಡ್ಕೊಂಡಿದ್ದೀರಾ? ನಿಮ್ಮ ಅಜ್ಜಿಗೆ ಸುಮಂಗಲಿ ಶ್ರಾದ್ದವನ್ನು ಮಾಡಿದ್ದೀರಾ ಅಂತ ಕೇಳ್ತೀನಿ. ಶ್ರಾದ್ದ ಮಾಡ್ತಾ ಇದ್ದೇವೆ. ಎಲ್ಲಿ ಮಾಡೋದು ಶ್ರಾದ್ದ? ಇಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಬರ್ತಾ ಇದ್ದೇವೆ. ಯಾವ ಲೆಕ್ಕದಲ್ಲಿ ಮಾಡ್ತೀರಾ? ಮಾಸಕ್ಕೆ ತಗೋತೀರಾ, ನಕ್ಷತ್ರ ತಗೋತೀರಾ, ವಾರಕ್ಕೆ ತಗೋತೀರಾ, ಯಾವುದು ತಗೋತೀರಾ? ಮಾಸದಲ್ಲಿ. ಯಾವುದರಲ್ಲಿ? ಮಾಸದಲ್ಲಿ ಯಾವುದಕ್ಕೆ ಅನುಸಾರವಾಗಿ ಮಾಡ್ತೀರಾ ಶ್ರಾದ್ದನ? ಅದು ಗೋಳ ಬಿದಿಗೆ. ಹಾಂ, ಗೋಳ ಬಿದಿಗೆ. ಕೃಷ್ಣನ ಶುಕ್ಲನ? ಹೌದು, ಕೃಷ್ಣ ಪಕ್ಷ. ಓಕೆ, ಮನೆಯಲ್ಲಿ ಏನು ಸುಮಂಗಲಿ ಕರೆದು ಊಟ ಹಾಕೋದಾ? ಹೌದು. ಸಾಕಾ? ಅದು ಸುಮಂಗಲಿ ಶ್ರಾದ್ದ ಆಗತ್ತಾ? ಏನ್ ಮಾಡ್ಬೇಕು ಸರ್? ಅಲ್ಲಪ್ಪ, ನೀವಿಷ್ಟು ವಯಸ್ಸಾದ್ರೂ ಕೂಡ ರೋಹಿಣಿ ನಕ್ಷತ್ರಕ್ಕೆ ಏನಕ್ಕೆ ಬಂದೆ? ರೋಹಿಣಿ ನಕ್ಷತ್ರ ಏನು ಹೇಳುತ್ತೆ ಅಂದರೆ, ನಿಮ್ಮ ತಾಯಿ ಇದ್ದಾರಲ್ಲ ಅವ್ರ ತವರು ಮನೆ ಹಣೆ ಬರ ತಗೊಳುತ್ತೆ. ಹೌದು. ಈಗ ನೀವು ಯಾಕೆ ಇದೆಲ್ಲ ನಂಬಿಲ್ವಾ, ಕೇಳಲಿಲ್ವಾ, ಯಾಕೆ? ಮತ್ತೆಲ್ಲ ಕೇಳಿಲ್ಲಾಗಿತ್ತು, ನಿಮಗೆ ಅಷ್ಟೇ ಫೋನ್ ಮಾಡಿದೆ. ಅಲ್ಲ, ಯಾಕೆ ಕೇಳಕ್ಕೆ ಇಷ್ಟ ಇಲ್ವಾ ಅಥವಾ ಏನು ಅಂತ? ಅವರು ಮಾಡ್ತಾ ಇದ್ದಾರೆ ಮಕ್ಕಳು 2 ಜನ. ಅದು ಒಂದೇ ಅಲ್ಲ, ವಿಷಯ ತಿಳ್ಕೊಳ್ಳಿ. ನೀವು ಹುಟ್ಟಿದ ಮೇಲೆ ನಿಮ್ಮ ತಾಯಿಯ ತಂದೆ ತಾಯಿ, ನಿಮ್ಮ ತಾಯಿಯ ತಂದೆ ತಾಯಿ, ಹೌದು. ನಿಮ್ಮ ತಂದೆ ತಾಯಿ, ಇಷ್ಟು ಜನ ಜೊತೆಗೆ ನೀವೊಬ್ಬರು ಸೇರಿ 5 ಜನಕ್ಕೂ ಇರ್ತಕ್ಕಂಥ ಒಂದು ಮೈಲಿಗೆ ಇರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ. ಹೌದು. ಯಾರು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಕೊಟ್ಟಿಲ್ಲ, ನೆಮ್ಮದಿಯಾಗಿ ಬದುಕಲಿಕ್ಕಾಗಿಲ್ಲ. ಇದನ್ನು 5 ಜನ, ನಿಮ್ಮ ತಾತ ಅಜ್ಜಿ ಅಂದರೆ ಅಪ್ಪನ ಅಪ್ಪ ಅಮ್ಮ, ಅಮ್ಮನ ಅಪ್ಪ ಅಮ್ಮ, ಅವರದ್ದು ಸ್ವಲ್ಪ ನೋಡ್ಕೊಳ್ಳಿ. ಅವರು ಎಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಪಟ್ಟಿದ್ದಾರೆ, ಅದರ ಒಂದು ಪ್ರಾರಬ್ಧ ನಿಮ್ಮಲ್ಲಿ ಅಡಕವಾಗಿದೆ. ನೀವು ಅದನ್ನು ಯಾವಾಗ ತೊಳಿತೀರೋ, ಯಾವಾಗ ಕ್ಲೀನ್ ಮಾಡ್ಕೋತೀರೋ, ಯಾವಾಗ ತಿಳ್ಕೊತೀರೋ, ಆಗ ನಿಮ್ಮ ಜೀವನ ಓಪನ್ ಆಗತ್ತೆ. ಮದುವೆ ಒಂದೇ ಅಲ್ಲ, ನೆಮ್ಮದಿ, ಆರೋಗ್ಯ ಇದು ಬೇಕಲ್ವಾ? ಹೌದು. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ, ತಿಳ್ಕೊಳ್ಳೋದು ಅಂದರೆ ಇಲ್ಲೇ ಹೇಳ್ಬಿಡಿ ಅಂತ ಅಲ್ಲ, ಹೇಳಲಿಕ್ಕಾಗಲ್ಲ. ಕಾರಣ, ಒಂದು ನಕ್ಷತ್ರದ ಹಿಂದೆ ಕುಟುಂಬ, ತಂದೆ ಕಡೆ ತಾಯಿ ಕಡೆ ಕುಟುಂಬದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಈ ರೋಹಿಣಿ ನಕ್ಷತ್ರಕ್ಕೆ ಚಂದ್ರದೋಷ ಅಂದರೆ ಯಾರಿಗೂ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಕುಟುಂಬವಾಗಿದೆ ಅಂತಕ್ಕಂಥ ಅರ್ಥ ಇದು. ಈಗ ನೆಮ್ಮದಿ ಬೇಕು ಅಂದರೆ ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಎಲ್ಲವೂ ಸಿಕ್ಕತ್ತೆ. ಮದುವೆ ಒಂದೇ ವಿಷಯ ಅಲ್ಲ, ನೆಮ್ಮದಿ ಬೇಕು, ಕುಟುಂಬಕ್ಕೆ ಒಳ್ಳೆಯದಾಗಬೇಕಂದ್ರೆ ಈ ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಪಾಲ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಂಡ್ಯದಿಂದ ಮಂಗಳಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ. ನಮ್ಮ ಮಗನ ಬಗ್ಗೆ. ನಮಸ್ತೆ ಗುರುಜಿ. ನಕ್ಷತ್ರ ಹೇಳಿ ತಾಯಿ. ಇದು ಉತ್ತರ ಪಾಲ್ಗುಣಿ ನಕ್ಷತ್ರ ಗುರುಗಳೇ. ಎಷ್ಟು ವಯಸ್ಸು ಮಗನಿಗೆ? 30 ವರ್ಷ ಗುರುಗಳೇ. ಏನಾಗಬೇಕಿದೆ ಅವನ ಬಗ್ಗೆ? ಮದುವೆ ವಿಚಾರ ಗುರು. ಓಕೆ, ನಿಮ್ಮ ಮನೆ ಹೆಣ್ಣು ದೇವರು ಯಾವುದಮ್ಮ? ಮಂಚಮ್ಮ ಗುರುಗಳೇ. ಮಂಚಮ್ಮ. ಗಂಡ ದೇವರು? ಶೀತಲಿಂಗೇಶ್ವರ ಅಂತ ಗುರುಗಳೇ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು?
14 ವರ್ಷ ಗುರುಗಳೇ. ಕಟ್ಸಿದ್ದಾ? ಹೌದು ಹೌದು ಗುರುಗಳೇ. ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಯಾವ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀರಾ ನೀವು? ಮಾಮೂಲಿ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಯಾವ ಪೂಜೆ ಅಂತಲ್ಲ, ಮನೇಲಿ ಪೂಜೆ ಮಾಡ್ತೀವಿ ಗುರುಗಳೇ. ಅಲ್ಲ, ಹೊರಗಡೆ ಹೋಗಿ ಯಾವುದಾದ್ರು ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗೋದು, ಈ ರೀತಿ ಅಭ್ಯಾಸ ಯಾವುದಿದೆ ಅಮಾವಾಸ್ಯೆ ಅಥವಾ ಪೌರ್ಣಮಿಯಲ್ಲಿ? ಹಂಗೇನು ಹೋಗಲ್ಲ ಗುರುಗಳೇ, ಅಮಾವಾಸ್ಯೆಲ್ಲೇ ಹೋಗ್ಬೇಕು ಅಂತ ಏನಿಲ್ಲ, ಫ್ರೀ ಆದ ಗುರುಗಳೇ. ಯಾವ ದೇವ್ರಿಗೆ ಹೋಗ್ತೀರಿ? ನಮ್ಮ ಮನೆ ದೇವ್ರಿಗೂ ಹೋಯ್ತೀವಿ ಗುರುಗಳೇ. ಇಲ್ಲಿ ಅಕ್ಕಪಕ್ಕ ದೇವ್ರುಗಳು ಇದ್ರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಐತೆ, ಮತ್ತೆ ಗ್ರಾಮ ದೇವತೆ ಮಾರಮ್ಮ ಐತೆ ಗುರುಗಳೇ, ಹೋಗಿ ಮಾಡ್ತೀವಿ ಗುರುಗಳೇ. ಓಕೆ. ನಿಮ್ಮ ಮಗ ಏನು ಓದಿದ್ದಾನೆ? ಅವನು ಡಿಗ್ರಿ ಮಾಡಿದ್ದಾನೆ ಗುರುಗಳೇ. ನಿಮ್ಮ ಮನೆ ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? ಫ್ಲೋರ್ ಎಲ್ಲ ಹೆಚ್ಚಿನ ಮನೆ ಗುರುಗಳೇ. ಓಕೆ. ಮಂಡ್ಯನ ಪಕ್ಕ ಹಳ್ಳಿನ? ಪಕ್ಕ ಹಳ್ಳಿ ಗುರುಗಳೇ. ಕಾಂಪೌಂಡ್ ಹಾಕಿದ್ದೀರಾ ಮನೆಗೆ? ಈಗ ಇಲ್ಲ ಗುರುಗಳೇ, ಇವಾಗ ಹಿಂದೆಗಡೆ ಆಗ್ತಾ ಇದೀವಿ ಗುರುಗಳೇ. ಯಾಕೆ ಕಾಂಪೌಂಡ್ ಹಾಕಿಲ್ಲ? ಹಾಕಿಲ್ಲ ಗುರುಗಳೇ, ಹಾಕಿರ್ಲಿಲ್ಲ, ಇವಾಗ ಆಗ್ತಾ ಇದೀವಿ ಹಿಂದೆಗಡೆ ಗುರುಗಳೇ. ಅಲ್ಲ, ಆಗ್ತಾ ಇದ್ದೀವಿ ಸರಿ, ಹೆಂಗೆ ಆಗ್ತೀರಾ? ಅದಕ್ಕೆ ಅಳತೆ ಬೇಕಲ್ವಾ? ಮನೆ ಅಳತೆ ಏನು, ಕಾಂಪೌಂಡ್ ಅಳತೆ ಏನು ತಿಳ್ಕೊಂಡಿದ್ದೀರಾ? ಅದೇ ಗುರುಗಳೇ, ಅಳತೆ ಆಗಿರ್ಲಿಲ್ಲ, ಅದರಿಂದ ಹಾಕಿರ್ಲಿಲ್ಲ. ಸರಿಮ್ಮ, ಆಯಿತು, ಈಗ ತಿಳ್ಕೊಬೇಕಲ್ವ? ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ, ತಿಳ್ಕೊಳ್ಳೋದು ಹೆಂಗೆ ಆಗ್ತಾ ಇದ್ದೀರಾ? ನಮ್ಮ ಜಾಗ ಇರೋ ತನಕ ಹಾಕತಾ ಇದೀವಿ ಗುರು. ಹಂಗೆ ಆಗಂಗಿಲ್ವಲ್ಲ, ಆ ಥರ ಹಾಕಂಗಿಲ್ಲ. ನಿಮ್ಮ ಜಾಗ ಇರೋ ತನಕ ಅಂತ ಹಾಕಿ, ಆದರೆ ಎಷ್ಟು ಅಡಿ ಬರುತ್ತದು, ಅದು ಹಾಕೋದು ಸರಿನಾ? ಜಾಗ ಇರುವಷ್ಟು ಕಾಂಪೌಂಡ್ ಹಾಕಬೇಕು ಅಂತ ಕಾನೂನಲ್ಲ, ಅದು ನಮಗೆ ಒಳ್ಳೆಯದಾಗತ್ತೆ ಅಂತ ತಿಳ್ಕೊಬೇಕಲ್ಲಿ ಒಂದು. ಎರಡನೇದಾಗಿ ನಿಮ್ಮ ಮನೆ ಲೆಟ್ರಿನ್ ಫಿಟ್ ಮಾಡಿದ್ದೀರಲ್ಲ, ಫಿಟ್ಟು ಗೊತ್ತಾ ಯಾವ ದಿಕ್ಕಲ್ಲಿ ಮಾಡಿದ್ದೀನಿ ಅಂತ? ಅಂದ್ರೆ ಗುರುಗಳೇ, ನಮ್ದು ಉತ್ತರ ದಕ್ಷಿಣ 2 ಕಡೆನೂ ಬಾಗಿಲಿದೆ ಗುರುಗಳೇ. ಅದಲ್ಲಮ್ಮ, ಲೆಟ್ರಿನ್ ಫಿಟ್ ಮಾಡಿರ್ತಕ್ಕಂಥ ದಿಕ್ಕು ಗೊತ್ತಿದೆಯಾ ನಿಂಗೆ ಅಂತ ಕೇಳ್ತೀನಿ. ಗೊತ್ತಾಯ್ತಲ್ಲ ಗುರುಗಳೇ. ಲೆಟ್ರಿನ್ ಫಿಟ್ಟು ಟಾಯ್ಲೆಟ್ಗೆ ಹೋಗ್ತಕ್ಕಂಥ ಡಸ್ಟ್ ಸ್ಟಾಕ್ ಆಗುತ್ತಲ್ಲ, ಹಳ್ಳ ತೆಗ್ದಿದ್ದೀರಲ್ಲ, ಅದು ಉತ್ತರ ದಿಕ್ಕಿಗೆ ಬಾಗ್ಲ, ಇದು ಪೂರ್ವ ದಿಕ್ಕಿಗೆ ಐತೆ ಗುರುಗಳೇ. ಹೂನಮ್ಮ, ಅಡುಗೆ ಮನೆ ಲೈನಲ್ಲಿ. ಹೌದು ಹೌದು ಗುರುಗಳೇ. ಹಾಂ, ನಿಮ್ಮ ಮಗನಿಗೆ 4 ಸರ್ಪಣಿ ಹಾಕಬೇಕು. ನೀವೇ ಏನು ಹೇಳ್ತೀರಾ, ಅವನೇ ಎಲ್ಲೋ ನೋಡ್ತಾನೆ, ತಿರ್ಕೊಂಡು ಬಂದು ಮನೆಗೆ ಬೇಜಾರು ಮಾಡ್ಕೊಂಡು ಊಟನೂ ಮಾಡಿದೆ ಈ ಮಟ್ಟಕ್ಕೆ ಕೈಕಾಲು ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದೀರಾ ನೀವು. ಇದೆಲ್ಲ ತಿಳ್ಕೊಳ್ದೆ ಮನೆ ಯಾಕೆ ಕಟ್ಟಿದ್ರಿ ತಾಯಿ ನೀವು? ಹಾಂ, ಫಿಟ್ಟು ಎಲ್ಲಿ ತೆಗಿಬೇಕು, ಗಂಡು ಮಕ್ಕಳು ಏನು ಹಾಕಬೇಕು, ನೀವು BP ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇದಕ್ಕಿದ್ದಂಗೆ ಉಸಿರಾಟ ಜಾಸ್ತಿ ಆಗುತ್ತೆ, ಹಿಂಸೆ ಆಗುತ್ತೆ, ಭಯ ಶುರು ಆಗುತ್ತೆ. ಅರ್ಥ ಆಗ್ತದೆ ಹೇಳ್ತಾರದು ನಾನು? ಅರ್ಥ ಆಗ್ತಿದೆ ಗುರುಗಳೇ. ಯಾಕೆ ಅನುಭವಿಸ್ಬೇಕು ಹೇಳಿ? ಬರೀ ಕಾಂಪ್ಲಿಕೇಟೆಡ್ಡು ಏನು ಅಂದರೆ ಅಕ್ಕಪಕ್ಕದವ್ರು ಹಿಂಸೆ, ಏನು ಮಾಡೋಕ್ಕೂ ಬಿಡಲ್ಲ, ನಮ್ಮದು ನಾವು ಮಾಡ್ಕೊಳಕ್ಕೂ ಆಗಲ್ವಲ್ಲಪ್ಪ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳುವಂಥ ಮನೆ ಕಟ್ಟಿದ್ದೀರ ತಾಯಿ. ಇನ್ನು ನಿಮ್ಮ ಮಗ ಹೊರಗಡೆ ಹೋದರೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋದೇ ಒಂದು, ಹೊರಗಡೆ ಹೋಗಿ ಆಗೋದೇ ಒಂದು, ಇನ್ನೊಂದು. ಮತ್ತು ಎರಡನೇದು, ಹೆಣ್ಣು ಸೆಟ್ ಆಯಿತು ಅಂದ್ರೂ ಕಟ್ಟಾಗತ್ತೆ, ಲವ್ ಮಾಡಿದ್ರೂ ಕಟ್ಟಾಗತ್ತೆ, ನೀವು ನೋಡೋಕೆ ಹೋದ್ರೂ ಕಟ್ಟಾಗತ್ತೆ. ಮದುವೆ ಹೆಂಗೆ ಮಾಡ್ತೀರಾ? ನೆಮ್ಮದಿಯಾಗಿ ಹೆಂಗಿರ್ತೀರಾ? ಅವನು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾನೆ ನೋಡಿ, ಸ್ವಲ್ಪ ಗಮನಿಸಿದ್ದೀರಾ ನಿಮ್ಮ ಮಗ ಕೂತ್ಕೊಳ್ಳೋದು? ಹೌದು, ಅವರು ಹೊರಗಡೆ ಇರೋದು ಗುರುಗಳೇ. ಉದಯಮ್ಮ, ನಿಮ್ಮ ಮನೆಗೆ ಬಂದಾಗಲೇ ಗಮನಿಸಿ ಸ್ವಲ್ಪ ಅವ್ನು ಕೂತ್ಕೊಳ್ಳೋದು ನೋಡಿ. ಯಾಕೆಂದರೆ ನೀವು ಮನೆ ಕಟ್ಟಿದ್ದು, ಮನೆ ಕಟ್ತಿರ್ತಕ್ಕಂಥ ಲೆಕ್ಕಾಚಾರ, ಅದರಲ್ಲೂ ಮಂಡ್ಯ ಸೈಡ್ನಲ್ಲಿ ಇವೆಲ್ಲ ಲೆಕ್ಕಕ್ಕೆ ಹಾಕ್ಕೊಳ್ಳಲ್ಲ. ಏನೋ ಶಾಸ್ತ್ರ ಕೇಳ್ದೋ ಸ್ವಾಮಿ ಅವ್ರು ಹೇಳಿದ್ರು ಕಟ್ದು ಅಂತ ಅಂದ್ಬಿಡ್ತೀರಾ, ಅದು ಹಂಗಲ್ಲ ತಾಯಿ. ಮನೆ ಕಟ್ಟಲಿ ಏನೇ ಆಗಲಿ ಅದಕ್ಕೊಂದು ಕ್ರಮ ಇದೆ. ಗಾಬರಿ ಆಗಬೇಡಿ, ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಒಂದು, ನಿಮ್ಮ ಮನೇಲಿ ನಿಮ್ಮ ಯಜಮಾನ್ರು ಒಪ್ತಾರ ಫಸ್ಟ್ ಬಂದು ತಿಳ್ಕೊಳ್ಳಿ. ಯಾಕೆಂದರೆ ಅದೇನು ಮಾಡತ್ತು ಇದೇನು ಮಾಡತ್ತು ಅಂತಕ್ಕಂಥ ವಾದ ವಿವಾದ ಜಾಸ್ತಿ ನಿಮ್ಮ ಯಜಮಾನ್ರಿಗೆ, ಹೌದಾ? ಗುರುಗಳೇ, ಅವರು ಡೆತ್ ಆಗಿದ್ದಾರೆ ಗುರುಗಳೇ. ಅಲ್ಲಪ್ಪ, ಹೋಗ್ಲಿ, ಮನೇಲಿ ಎಷ್ಟು ಜನ ಇದ್ದಾರೆ ಗಂಡಸರು? ಅದೇ 2 ಗಂಡು ಮಕ್ಳು ಗುರುಗಳೇ. ಓಕೆ. ಈಗ ಗಂಡು ಮಕ್ಕಳ ಬಗ್ಗೆ ನೀವು ನೆಮ್ಮದಿಯಾಗಿದ್ದಾರೆ ನಮ್ಮ ಮಕ್ಕಳು ಅಂತ ಅನ್ಕೋತಾ ಇದ್ದೀರಾ? ಇಲ್ಲ ಗುರುಗಳೇ. ಓಕೆ. ಎರಡನೇದಾಗಿ ನಿಮ್ಮ ಯಜಮಾನ್ರದ್ದು ಕೂಡ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಮದುವೆ ಜೀವನ ಹೋರಾಟ ಮಾಡಿರೋದು ಮತ್ತು ಎಷ್ಟು ನೆಮ್ಮದಿಯಾಗಿದೆ ಅಂತ ತಿಳ್ಕೊಂಡಿದ್ದೀರಾ? ಏನು ಇರುತ್ತಂತ ಅಷ್ಟೇ ಗುರುಗಳೇ. ಅವರು ಅಂದರೆ ಹಾರ್ಟ್ ಪೇಷಂಟ್ ಗುರುಗಳೇ. ಅಲ್ಲ, ಅದು ವಿಷಯ ಬೇರೆಮ್ಮ. ನಿಮ್ಗೆ ಹಿಂಸೆ ಎಷ್ಟಾಯಿತು ಬಾಬಾ? ಈಗ ಇನ್ನೂ ಎಷ್ಟೋ ಜೀವನ ನಡೆಸ್ಬೇಕಿತ್ತಲ್ವ ಗಂಡ ಹೆಂಡತಿ ಜೊತೆಲಿ ಇದ್ಕೊಂಡು? ಹೌದು ಹೌದು ಗುರುಗಳೇ. ಇದು ತಪ್ಪಾಗಲ್ವ? ಮನ್ಸಿಗೆ ಬೇಜಾರಾಗಲ್ವಾ? ಆಗತ್ತೆ ಗುರುಗಳೇ. ಇದೆಲ್ಲವೂ ಕೂಡ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಸರ್ಕುಗಳಿದು. ಹಾಗಂತ ಮನೆ ಬಿಟ್ಬಿಡಿಯಲ್ಲ ಅಥವಾ ಮನೆ ಸರಿ ಇಲ್ಲ ಅಂತಲ್ಲ. ತಿಳ್ಕೊಳ್ಳಿ, ನಮ್ಮ ಕುಟುಂಬವನ್ನು ಹೇಗೆ ಇದು ಆಗ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದು ಎಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ. ನೀವು ಅದನ್ನು ಬಿಟ್ಟು ಸಿಕ್ಕ ದೇವಸ್ಥಾನಗಳೆಲ್ಲ ಹೋಗೋದು ಬೇಡ. ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ,
ನಮ್ಮಲ್ಲಿ ಸಾಮಾನ್ಯವಾಗಿ ಆ ದೇವ್ರಿಗೆ ಹೋದ್ರೆ ಒಳ್ಳೇದಾಗತ್ತೇನೋ, ಈ ದೇವ್ರಿಗೆ ಹೋದ್ರೆ ಒಳ್ಳೇದಾಗತ್ತೇನೋ, ಅಲ್ಲಿ ಅರ್ಕೆ ಕಟ್ಟಿದ್ರೆ ಒಳ್ಳೇದಾಗತ್ತೇನೋ ಅಂತ ಎಲ್ಲ ಸುತ್ತಿ ಮನೆ ಮಾತ್ರ ಹಾಗೇ ಇರುತ್ತೆ. ನೀವು ದೇವರುಗಳು ಸುತ್ತೋದಂತೂ ಬಿಡೋದೇ ಇಲ್ಲ. ಆದ್ದರಿಂದ ಏನೂ ಒಳ್ಳೇದಾಗಲ್ಲ. ಮತ್ತು ಜೀವನ ಹೇಗಿದು, ಮುಂದಕ್ಕೆ ಏನು ಮಾಡಲಿ, ನಾನು ಎಷ್ಟು ದೇವರು ಅಂತ ಮಾಡಲಿ ಅನ್ನಿಸ್ತಾ ಇಲ್ವಾ ನಿಮಗಿದು? ಹೌದು ಹೌದು ಗುರುಗಳೇ. ಯಾಕೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಲಿಲ್ಲ ನೀವು? ನಮ್ಮ ಯಜಮಾನರು ಹೋಗಿದ್ದ ಕಾರಣ ಏನು, ಹೋಗಲಿ ಅವ್ರಿಗೆ ಏನು ಮಾಡಬೇಕು, ನಮ್ಮ ಮಗನಿಗೆ ಮದುವೆ ಆಗಬೇಕು ಅಂದರೆ ಯಜಮಾನ್ರಿಗೆ ಏನೆಲ್ಲ ಮಾಡಿಸಿದ್ರೆ ಒಳ್ಳೆ ರೀತಿ ಹೆಣ್ಣು ಸಿಕ್ಕತ್ತೆ, ಅವ್ರು ಓದಿರೋದಕ್ಕೊಂದು ಕೆಲಸ ಸಿಕ್ಕತ್ತೆ, ಇವೆಲ್ಲ ನೀವು ತಿಳ್ಕೊಳ್ಳದೆ ಸುಮ್ಮನೆ ಹಿಂಗೆ ಗುಡ್ಡೆ ಹಾಕೊಂಡು ಕೂತ್ಕೊಂಡ್ರೆ ಹೇಗಮ್ಮ? ಇದಕ್ಕೆ ಹೇಳ್ತೀವಿ, ದಿಕ್ಕಿಲ್ಲದ ಜೀವನ ಆಗತ್ತೆ, ದಿಕ್ಕಿಲ್ಲದ ಸಂಸಾರ ಆಗತ್ತೆ. ಅದನ್ನು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ನೀವು ಅಂದ್ಕೊಂಡಿದ್ದು ಯಾವುದೂ ಕೈ ಸಫಲ ಆಗಲ್ಲ. ಈ ಥರ ಯೋಚನೆ ಮಾಡಿ ಅದನ್ನು ಬಿಟ್ಟು ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಪ್ರಯತ್ನ ಮಾಡಿ, ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಂಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಮನಃಶಾಸ್ತ್ರ ಹಾಗೂ ದೇಹಶಾಸ್ತ್ರದ ಕುರಿತಂತೆ, ಮುಂದುವರಿಸ್ತಾ ಹೋಗೋದು. ಈಗ ಈ ಮನಃಶಾಸ್ತ್ರ ದೇಹಶಾಸ್ತ್ರ ಅಂತಕ್ಕಂಥ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನುಷ್ಯನ ನಿಜವಾದ ಉಸಿರಾಟ ಯಾವುದು ಪ್ರಶ್ನೆ. ಮನುಷ್ಯನ ಪ್ರತಿಯೊಬ್ಬರದು, ಹೆಣ್ಣಾಗಲಿ ಗಂಡಾಗಲಿ, ಮನುಷ್ಯನ ನಿಜವಾದ ಉಸಿರಾಟ ಯಾವುದು ಅಂತ ಕೇಳಿದ್ರೆ ಉತ್ತರ ಸಿಗುತ್ತೇನಮ್ಮ? ಅಲ್ಲ, ನಾವು ಉಸಿರಾಡ್ತಾ ಇದ್ದೀವಿ ಅಂದರೆ ನೀವು ಬದುಕಕ್ಕೆ ಉಸಿರಾಡ್ತಾ ಇರೋದಿದು. ನಾವು ಉಸಿರಾಡ್ತಾ ಇರೋದೇನು, ನಾವು ಬದುಕಿದ್ದೀವಿ ಅಂತ ತೋರ್ಸೋಕ್ಕೆ. ನಮ್ಮ ಆರೋಗ್ಯಕ್ಕಲ್ಲ ಇದು ಉಸಿರಾಟ. ಆರೋಗ್ಯಕ್ಕಾಗಿ ಉಸಿರಾಟ ಯಾವುದು, ಆಯಸ್ಸಿಗಾಗಿ ಉಸಿರಾಟ ಯಾವುದು. ನಾವು ಆಡುತ್ತಿರುವ ಉಸಿರಾಟ ಆಯಸ್ಸಿಗೆ ಬರಲ್ಲ, ಆರೋಗ್ಯಕ್ಕೆ ಬರಲ್ಲ. ಜೀವ ಸಹಿತ ಇದ್ದೀವಿ ಅಂತ ಕಂಡುಬಿಡ್ತಾ ಇದ್ದೀವಿ, ಮೂಗಲ್ಲಿ ಉಸಿರಾಡ್ತಾ ಇದ್ದೀವಿ. ಈ ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗಿದೆ ಅನ್ಕೋತೀನಮ್ಮ? ಅರ್ಥ ಆಗಿಲ್ಲ. ನಿಜವಾದ ಉಸಿರಾಟ ಯಾವುದು ಅಂದರೆ ದೀರ್ಘವಾದ ಉಸಿರಾಟ. ದೀರ್ಘವಾದ ಉಸಿರಾಡಬೇಕಾದ್ರೆ ನಾವು ಮಾತಾಡೋದಕ್ಕೆ ಯಾವ ಕಾರಣಕ್ಕೂ ತುಂಬ ಕಡಿಮೆ ಮಾತಾಡಬೇಕು. ಮಾತಾಡೋಕ್ಕೆ ಅವಕಾಶ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ಹೆಂಗಸರಿಗೆ ಮಾತು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಬೇಕು ಅಂತ ಸುಮಾರು ಜನದ ಒಂದು ಅಪ್ಲಿಕೇಶನ್ ಇದೆ. ಯಾಕೆ ಅಂದರೆ ಅವ್ರು ಸುಮ್ಮನೆ ಮಾತಾಡಲ್ಲ, ಸಂಸಾರ ಸರಿ ಹೋಗಲಿ ಅಂತ ಮಾತಾಡ್ತಾರೆ. ಹೆಣ್ಣಿಗೆ ಮೊದಲನೇದಾಗಿ ಮಾತು ಕಮ್ಮಿ ಆಗಬೇಕು, ಮಾತು ಕಡಿಮೆ ಆಡಬೇಕು, ಸಮಯಕ್ಕನುಸಾರವಾಗಿ ಮಾತಾಡಬೇಕು ಅಂತ ಎಲ್ರಿಗೂ ಇಷ್ಟ. ಹೆಂಗಸರಿಗೂ ಇಷ್ಟ, ನಾನು ಜಾಸ್ತಿ ಮಾತಾಡಬಾರ್ದು ಅಂತ ಇಷ್ಟ. ಆದರೂ ಮಾತು ಈ ಸಿಕ್ಕಾಬಟ್ಟೆ ಗೊತ್ತಿಲ್ಲದೆ ಮಾತಾಡ್ಬಿಡ್ತಾರೆ. ಇದಕ್ಕೆ ನಾವು ಒಂದು ಬ್ರೇಕ್ ಹಾಕಬೇಕು. ಗೊತ್ತಿದೆಯೇನಮ್ಮ? ಹೆಂಗಸರಿಗೆ ಮಾತು ಕಡಿಮೆ ಮಾಡೋದಕ್ಕೆ ಬ್ರೇಕ್ ಯಾವುದು? ಯಾಕೆ ಅಂದರೆ ದೇಹದ ಪ್ರತಿ ಭಾಗದಲ್ಲೂ ದೇವಾನುದೇವತೆಗಳು ವಾಸ ಮಾಡ್ತಾರೆ. ಪ್ರತಿ ದೇಹದ ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಪ್ರತಿ ದೇಹದ ಭಾಗಗಳಲ್ಲೂ ದೇವತೆಗಳು ವಾಸ ಮಾಡ್ತಾರೆ. ಹಾಗಾದರೆ ಹೆಣ್ಣಿಗೆ ಜಾಸ್ತಿ ಮಾತಾಡದೇ ಇರತಕ್ಕಂತಹ ದೇವತೆ ಎಲ್ಲಿ ವಾಸ ಮಾಡ್ತಾಳೆ? ಇದು ಬೇಕು. ಮೌನವಾಗಿರಬೇಕು, ಕಡಿಮೆ ಮಾತಾಡಬೇಕು, ಆರೋಗ್ಯವಾಗಿರಬೇಕು ಅಂದರೆ ಮೂಗಿನ ಭಾಗ, ಎರಡು ಒರಳೆ ಏನಿದೆ, ಎರಡು ಭಾಗ, ಅದರ ಮಧ್ಯದಲ್ಲಿರ್ತಕ್ಕಂಥದ್ದಕ್ಕೆ ಸಾಮಾನ್ಯವಾಗಿ ವಿಶೇಷ ಫಂಕ್ಷನಲ್ಲಿ ಮಧ್ಯದಲ್ಲಿ ಚುಚ್ಕೋತಾರೆ. ಅದಕ್ಕೇಂದ್ರೆ ಹೆಸರು ಗೊತ್ತಿದೆಯಾ? ನತ್ತೋ ಏನೋ ಹೇಳ್ತಾರೆ, ಮಧ್ಯ ಭಾಗದಲ್ಲಿ ಹಾಕ್ಕೋತಾರೆ. ಇದು ತುಟಿ ಮೇಲೆ ಕೂತ್ಕೊಂಡಾಗ ಹೆಣ್ಣು ಬಾಯನ್ನು ಕಂಟ್ರೋಲ್ ಮಾಡುತ್ತೆ, ಜಾಸ್ತಿ ಮಾತಾಡಬೇಡ ಅಂತ. ಅಂದರೆ ಒಡವೆ ಹಾಕ್ಕೊಳ್ಳೋದ್ರಲ್ಲೂ ಹೆಣ್ಣಿಗೆ ಎಷ್ಟೆಲ್ಲ ಒಂದು ಲೆಕ್ಕಾಚಾರ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಮದುವೆ ಹೆಣ್ಣಿಗೆ ಇಲ್ಲಿ ಬಟ್ಟು ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಗೊತ್ತೇನಮ್ಮ? ಹಣೆ ಬಟ್ಟು ಹಾಕ್ತಾರೆ. ಏನಕ್ಕದು? ಅದು ಬಟ್ಟಿದ್ದಾಗ ಹಿಂಗೇನಾದ್ರು ತಿರುಗಿದ್ರೆ ಪಟ್ ಅಂತ ಹೊಡೆಯುತ್ತದು. ಹೌದಾ? ನಿಧಾನವಾಗಿ ಮದುವೆ ಹೆಣ್ಣಿನ ಥರ ತಿರುಗಲಿ, ಮತ್ತು ನಾನು ಮದುವೆ ಹೆಣ್ಣು ಆಗಿದ್ದೀನಿ, ಆಗ್ತಾಯಿದ್ದೀನಿ ಅಂತ ಅರಿವು ಬರಲಿ ಅಂತ ಆ ಬೈತಲೆ ಬಟ್ಟು ಹಾಕ್ತಾರೆ. ಅಂದರೆ ಇದೇ ರೀತಿ ಒಂದು ಹೆಣ್ಣಿಗೆ ಅಲಂಕಾರ ಮಾಡ್ತಕ್ಕಂಥ ಬೆಳ್ಳಿ, ಚಿನ್ನ, ಮಾಂಗಲ್ಯ ಸರ, ಪ್ರತಿಯೊಂದು ಕಾಲಿಗೆ ಚೈನು, ಕಾಲುಂಗುರ, ಇದೆಲ್ಲವೂ ಕೂಡ ಹೆಣ್ಣನ್ನು ದೇಹಕ್ಕೆ ಯಾವ ಯಾವ ಭಾಗದಲ್ಲಿ ಯಾವುದನ್ನು ಅಡಕವಾಗ ಅದನ್ನು ಬಳಸಿದಾಗ ಹೆಣ್ಣಿಗೆ ತನ್ನದೇ ಆದ ಒಂದು ವೈಪರೀತ್ಯಗಳು ದೂರ ಆಗುತ್ತೆ, ನೆಮ್ಮದಿ ಬರುತ್ತೆ. ಏನದು ಅಂದರೆ ದೀರ್ಘವಾದ ಉಸಿರಾಟ ಬರಬೇಕಾದ್ರೆ ಹೆಣ್ಣಿಗೆ ಖುಷಿ ಆಗಬೇಕು. ಹೆಣ್ಣಿಗೆ ಖುಷಿ ಆಗಬೇಕು ಅಂದರೆ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೆಣ್ಣಿಗೋಸ್ಕರವಾಗಿರ್ತಕ್ಕಂತಹ ಒಡವೆಗಳನ್ನು ಬಳಸ್ತಕ್ಕಂಥದ್ದನ್ನು ಪ್ರಯತ್ನ ಪಟ್ಟಾಗ, ಈಗ ಮದುವೆ ಮನೆಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ ಅಲ್ವೇನಮ್ಮ? ಅವಾಗ ಎಷ್ಟು ಖುಷಿ ಆಗುತ್ತೆ, ಅಯ್ಯೋ ನಾನು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅಲ್ವಾ? ಈ ರೀತಿ ಖುಷಿ ಬಂದಾಗ ಉಸಿರಾಟದ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ಖುಷಿಯಾಗಿ ನಗ್ನಗ್ತಾ ಇದ್ದಾಗ ಉಸಿರಾಟ ತನ್ನ ವೇಗಕ್ಕೆ ತಕ್ಕಂತೆ ಆಡುತ್ತೆ. ಯೋಚನೆ ಮಾಡಿದಾಗ ಎದುರುಸಿರು ಜಾಸ್ತಿ ಆಗುತ್ತೆ. ನಗುವಾಗ ಸೌಮ್ಯವಾದ ಉಸಿರು ಬರುತ್ತೆ. ಅರ್ಥ ಮಾಡ್ಕೊ, ನೀನು ನಗ್ತಾ ಇರಬೇಕಾದ್ರೆ ನೀನು ಉಸಿರಾಡೋದೇ ಗೊತ್ತಾಗಲ್ಲ. ಅದೇ ನೀನು ಕೋಪ ಮಾಡಿಕೊಂಡಾಗ ನಿನ್ನ ಉಸಿರಾಟ ತುಂಬ ಸ್ಪೀಡ್ ಜಾಸ್ತಿ ಆಗುತ್ತೆ. ಹೌದಲ್ವಾ? ಇದು ಮನಸ್ಸಿಗೆ ಕೊಡ್ತಕ್ಕಂಥ ದೊಡ್ಡ ಹೊಡೆತ.
ಈ ಉಸಿರಾಟದಿಂದ ಹೆಣ್ಣನ್ನು ಪ್ರತ್ಯಕ್ಷವಾಗಿರ್ತಕ್ಕಂತಹ ಲಕ್ಷ್ಮೀ ಸ್ವರೂಪವಾಗಿ ಮಾಡಬೇಕು ಅಂದರೆ ಉಸಿರಾಟದ ಪ್ರಕ್ರಿಯೆ ಹೆಣ್ಣಿಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಅನುಸರಿಸಿದಾಗ ಹೆಣ್ಣು ಸಾಕ್ಷಾತ್ ಮಹಾಲಕ್ಷ್ಮಿ ಆಗಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಮಹಾಲಕ್ಷ್ಮಿ ಆಗೋಕ್ಕೆ ನಾವು ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಆಯ್ತಾರೆ ಅಥವಾ ಲಕ್ಷ್ಮೀ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಆಯ್ತೀವಿ ಅಂತ ತಿಳ್ಕೊಳ್ಳೋದ್ರ ಬದಲು ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಆಗಬೇಕಂತ ನೆನ್ನೆನೂ ಕೂಡ ಗಂಡನಿಗೆ ಒಳ್ಳೇದಾಗಬೇಕಾದ್ರೆ ಹೆಣ್ಣು ಲಕ್ಷ್ಮಿ ಆಗಬೇಕು ಅಂತ ಕೂಡ ಮಾಹಿತಿ ಹೇಳಿದ್ದೆ. ಇವತ್ತು 2ನೇ ಭಾಗ ತಿಳಿದಂಗೆ ಪ್ರತಿ ಹೆಣ್ಣು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿ ಆಗಬೇಕು ಅಂತಂದರೆ ನೀವು ಹಾಕ್ತಕ್ಕಂತಹ ಯಾವ ರೀತಿ ಒಡವೆಗಳನ್ನ ನೀವು ಅಲಂಕಾರ ಮಾಡ್ತೀರಾ ಅದಕ್ಕೆಲ್ಲ ಹಂತವಾಗಿ ಒಂದೊಂದೇ ಹೇಳ್ಕೊಡ್ತಾ ಹೋಗ್ತೀನಿ. ಎಷ್ಟು ಸಾಧ್ಯನೋ ಅಷ್ಟನ್ನು ನೀವು ಬಳಸೋಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ನಿಮ್ಮ ದೇಹವನ್ನು ಶಾಂತತ್ವದಲ್ಲಿ ಮತ್ತೆ ನಿಮಗೆ ಜ್ಞಾನತ್ವ ಬರಬೇಕು. ನಾನು ಬದಲಾವಣೆ ಆಗ್ತಾ ಇದ್ದೀನಿ, ನನಗೆ ಒಳ್ಳೆಯದಾಗ್ತಾ ಇದೆ, ನನಗೆ ಯಾವುದೇ ಕಾಯಿಲೆ ಇಲ್ಲ, ಈ ಅರಿವಿಗೆ ಬರಬೇಕಾದ್ರೆ ನಿಮ್ಮ ಅಲಂಕಾರಗಳಲ್ಲಿ ಯಾವ್ಯಾವುದನ್ನು ಬೆಳೆಸಿದ್ರೆ ಹೆಣ್ಣು ಮಕ್ಕಳಿಗಾಗಲಿ ನೀವಾಗಲಿ ಬಳಸಿದ್ರೆ ಏನೆಲ್ಲ ಸತ್ಯ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದುವರೆದ ಭಾಗ ಹೇಳ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ನೀವು ಮಾಡಬೇಕಾದ ಕೆಲಸ ಇಷ್ಟೇ, ನಾವು ಕೇಳುವುದನ್ನು ಬಿಟ್ಟು ನಾವು ಬದುಕುವುದನ್ನು ಕಲಿಯೋದಕ್ಕೆ ಜ್ಞಾನ ಬೇಕಾಗತ್ತೆ. ಆ ಜ್ಞಾನ ಬೇಕಾಗತ್ತೆ ಅಂದರೆ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ ಅಂತ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ಬದುಕೋದನ್ನು ಕಲೀರಿ. ನೆಮ್ಮದಿಯಾಗಿ ಆಯಸ್ಸು ಆರೋಗ್ಯ ನಿಮಗೆಲ್ಲ ಸದಾ ಇರಬೇಕು ಅನ್ನೋದೇ ನಮ್ಮ ಬಯಕೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಮೂಲ ಶಿಕ್ಷಣ ಹಾಗೂ ಸಮಯದ ಪರಿಪಾಲನೆಯ ಕುರಿತಂತೆ ಬಹಳಷ್ಟು ಅರ್ಥಪೂರ್ಣವಾಗಿ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಲ ಶಿಕ್ಷಣವನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಂಡಾಗ ಮಾತ್ರ ಒಳ್ಳೆಯ ಶಿಕ್ಷಣ ನಮ್ಮದಾಗತ್ತೆ, ಅಂದರೆ ಸಂಸ್ಕಾರಯುತವಾದಂತಹ ಶಿಕ್ಷಣ ನಮ್ಮದಾಗತ್ತೆ ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.